ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಮೆಟ್ರಿಕ್ ನಂತರದ ಬಾಲಕಿಯರ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ವಿದ್ಯಾರ್ಥಿನಿಯ ಮೇಲೆ ಮುಖ್ಯ ಅಡುಗೆಯ ಸಿಬ್ಬಂದಿ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪಗಳು ಕೇಳಿಬರ್ತಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ವಿಜಯಪುರ ಬಸವನ ಬಾಗೇವಾಡಿ ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿ ಮೇಲೆ ಅಡುಗೆ ಸಿಬ್ಬಂದಿ ಹಲ್ಲೆ ಆರೋಪ ಕೇಳಿಬರ್ತಾ ಇದೆ. ರಾತ್ರಿ ಓದೋಕೆ ಅವಕಾಶ ಕೇಳಿದ್ದಕ್ಕೆ ತಂಟೆ ತೆಗಿತಾ ಇದ್ದಾರೆ. ಆಕ್ರೋಶಗೊಂಡ ಬಾಲಕಿಯರಿಂದ ಬೃಹತ್ ಧರಣಿ ನಡೀತಾ ಇದೆ. ಹಲ್ಲೆ ಖಂಡಿಸಿ ಹಾಸ್ಟೆಲ್ ಮುಂಭಾಗ ವಿದ್ಯಾರ್ಥಿನಿಯರ ಪ್ರತಿಭಟನೆ. ದಲಿತ ಕನ್ನಡ ಪರ ಸಂಘಟನೆಗಳ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಡಿಡಿ ಭೇಟಿ. ಆರೋಪಿ ಅಡುಗೆ ಸಿಬ್ಬಂದಿ ತಕ್ಷಣವೇ ಬೇರೆಡೆಗೆ ವರ್ಗಾವಣೆ. ಹಾಸ್ಟೆಲ್ ಸಿಬ್ಬಂದಿ ಹಾಗೆ ವಾರ್ಡನ್ ವಿರುದ್ಧ ದೂರುಗಳ ಸುರಿಮಳೆನೆ ಕೇಳ್ಬರ್ತಾ ಇದೆ. ಇದ್ರ ಬಗ್ಗೆ ಸಮಗ್ರ ತನಿಖೆಗೆ ಪಟ್ಟನ್ನ ಹಿಡಿದಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಮೆಟ್ರಿಕ್ ನಂತರದ ಬಾಲಕಿಯರ ಅಂಬೇಡ್ಕರ್ ನಿಲಯದಲ್ಲಿ ವಿದ್ಯಾರ್ಥಿನಿಯ ಮೇಲೆ ಮುಖ್ಯ ಅಡುಗೆ ಸಿಬ್ಬಂದಿ ಹಲ್ಲೆಯನ್ನ ನಡೆಸಿದ್ದಾರೆ ಎಂಬ ಆರೋಪಿಸಿ ವಿದ್ಯಾರ್ಥಿನಿಯರು ದಿಢೀರನ್ನ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪರೀಕ್ಷೆ ತಯಾರಿಗಾಗಿ ರಾತ್ರಿ ಗ್ರಂಥಾಲಯದಲ್ಲಿ ಓದೋಕೆ ಅವಕಾಶ ಕೇಳಿದ್ದಕ್ಕೆ ಗಂಗೋತ್ರಿ ಎಂಬ ವಿದ್ಯಾರ್ಥಿನಿಯ ಮೇಲೆ ಮುಖ್ಯ ಅಡುಗೆ ಸಿಬ್ಬಂದಿ ಜಗಳವನ್ನ ತೆಗೆದು ಹಲ್ಲೆಯನ್ನ ಮಾಡಿದ್ದಾರೆ. ಇದನ್ನ ವಿಡಿಯೋ ಮಾಡೋಕೆ ಮುಂದಾದಾಗ ಸಿಬ್ಬಂದಿ ಎಲ್ಲ ಸೇರಿ ಆಕೆಯನ್ನ ಥಳಿಸಿದ್ದಾರೆ ಎನ್ನಲಾಗ್ತಾರೆ. ಇದನ್ನ ಖಂಡಿಸಿ ಭಾನುವಾರ ಬೆಳಗ್ಗೆ ವಿದ್ಯಾರ್ಥಿನಿಯರು ಸಹಪಾಠಿಗಳೊಂದಿಗೆ ಹಾಸ್ಟೆಲ್ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇವರಿಗೆ ದಲಿತ ಹಾಗೆ ಕನ್ನಡ ಪರ ಸಂಘಟನೆಗಳು ಸಾಥನ್ನ ನೀಡಿದ್ದು ವಿಷಯ ತಿಳಿದು ಸ್ಥಳಕ್ಕೆ ಭೇಟಿಯನ್ನ ನೀಡಿದ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮಹೇಶ್ ಪೋತದಾರ ಆರೋಪಿತ ಅಡುಗೆ ಸಿಬ್ಬಂದಿಯನ್ನ ತಕ್ಷಣವೇ ಬೇರೆಡೆಗೆ ನಿಯೋಜಿಸಿ ವಿದ್ಯಾರ್ಥಿನಿಯರನ್ನ ಸಮಾಧಾನ ಪಡಿಸಿದ್ದಾರೆ. ಸದ್ಯ ಹಾಸ್ಟೆಲ್ ಸಿಬ್ಬಂದಿ ಹಾಗೆ ವಾರ್ಡನ್ ವಿರುದ್ಧ ಸಾಲು ಸಾಲು ದೂರುಗಳು ಕೇಳಿಬರ್ತಾ ಇದೆ. ಇನ್ನು ಸಮಗ್ರ ತನಿಖೆಗೆ ಒತ್ತಾಯ ಕೂಡ ವ್ಯಕ್ತವಾಗ್ತಾ ಇದೆ. ಸರ್ ಅದಕ್ಕೊಬ್ರು ನೈಟ್ ಇರ್ತಾರಲ್ರಿ, ಅವ್ರಿಗೆ ಒಂದ್ ಸ್ವಲ್ಪ ಬೇಸಿಕ್ ಏನ್ರ ಕೇಳಿದ್ರೆ ಈಗ ನಾವು ಸಣ್ಣ ಪುಟ್ಟ ಟ್ಯಾಬ್ಲೆಟ್ ಕಡೆ ಇಲ್ಲ ಅಂದ್ರೆ ಕರ್ಕೊಂಡಾರ ಹೋಗ್ಬೇಕು, ಅದನ್ನ ಕರ್ಕೊಂಡು ಹೋಗಿಲ್ಲ ಅಂತ ಅವ್ರಿಗೆ. ಈಗ ಪ್ರಾಬ್ಲಮ್ ಏನು, ವಾರ್ಡನ್ ಇಲ್ಲೇ ವಸತಿ ಇರ್ಬೇಕಾ? ಇಲ್ಲಿ ಡಾಕ್ಟರ್ ಈ ವಿಷಯಕ್ಕೆ ಸಂಬಂಧ ಹೆಚ್ಚಿನ ಮಾಹಿತಿ ಕೊಡೋಕೆ ನಮ್ಮ ಸ್ಥಳೀಯ ವರದಿಗಾರರಾದಂತಹ ಅವಿನಾಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ಏನಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಹೌದು ಪ್ರತಿಶತ ಏನು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಮೆಟ್ರಿಕ್ ನಂತರ ಬಾಲಕಿಯರ ಏನು SC/ST ವಸತಿ ನಿಲಯದಲ್ಲಿ ಗಂಗೋತ್ರಿ ಹಲ್ಲೆಗೊಳಗಾದ ವಿದ್ಯಾರ್ಥಿನಿ ಪರೀಕ್ಷೆ ತಯಾರಿಗಾಗಿ ರಾತ್ರಿ ಹೊತ್ತಿನಲ್ಲಿ ಗ್ರಂಥಾಲಯದಲ್ಲಿ ಓದಲು ಅವಕಾಶ ನೀಡುವಂತೆ ಮನವಿ ಮಾಡಿಕೊಂಡಿದ್ದರು. ಈ ವಿಚಾರವಾಗಿ ಮುಖ್ಯ ಅಡಿಗೆ ಸಿಬ್ಬಂದಿ ಹಾಗೂ ಗಂಗೋತ್ರಿ ಮಧ್ಯೆ ಜಗಳ ಶುರುವಾದಾಗ ಅಡಿಗೆ ಸಿಬ್ಬಂದಿ ವಿದ್ಯಾರ್ಥಿನಿ ಮೇಲೆ ಹಲ್ಲೆ ಮಾಡಲು ಮುಂದಾಗಿರುವ ವಿಷಯದಾಗಿ ವಿದ್ಯಾರ್ಥಿನಿ ಗಂಗೋತ್ರಿ ಮೊಬೈಲ್ ನಲ್ಲಿ ಸೆರೆ ಹಿಡಿಯುವ ಕಾರಣಕ್ಕಾಗಿ ಹಲ್ಲೆಯನ್ನು ಮಾಡಲು ಮುಂದಾದ ಅಡಿಗೆ ಸಿಬ್ಬಂದಿಯವರು ಹಲ್ಲೆ ಮಾಡಿದ್ದಾರೆ. ಹಾಗೆ ವಿದ್ಯಾರ್ಥಿನಿ ಮೈ ಮೇಲೆ ಬಾಸುಂಡಿ ಬರುವಂತೆ ಥಳಿಸಿದ್ದಾರೆ. ವಿದ್ಯಾರ್ಥಿ ರಾತ್ರಿಯಾಗಿರುವ ಹಿನ್ನೆಲೆ ಸುಮ್ಮನಾಗಿದ್ದ ವಿದ್ಯಾರ್ಥಿನಿ ಗಂಗೋತ್ರಿ ಭಾನುವಾರ ಬೆಳಗ್ಗೆ ತನ್ನ ಸಹಪಾಠಿಗಳೊಂದಿಗೆ ಪ್ರತಿಭಟನೆ ಆರಂಭಿಸಿ ಅಡಿಗೆಯ ಸಿಬ್ಬಂದಿ ವಿರುದ್ಧ ಪ್ರತಿಭಟನೆ ಆರಂಭ ಮಾಡಿದ್ದಳು. ಹಾಸ್ಟೆಲ್ ಮುಂಭಾಗದಲ್ಲಿ ಪ್ರತಿಭಟನೆ ಮುಂದಾದ ಸಂದರ್ಭದಲ್ಲಿ ಕೆಲವು ದಲಿತ ಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ವಿದ್ಯಾರ್ಥಿನಿಯೊಂದಿಗೆ ಸಾಥ್ ನೀಡಿದ್ದಾರೆ ಎಂಬ ವಿಷಯ ತಿಳಿದು ಬಂದಿತ್ತು.
ವಿಷಯ ತಿಳಿದಂತೆ ಏನು ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಮಹೇಶ್ ಪೋತೆದಾರ ಇದ್ದಾರಲ್ಲ, ಅವರು ಸ್ಥಳಕ್ಕೆ ಆಗಮಿಸಿ ವಿದ್ಯಾರ್ಥಿಗಳೊಂದಿಗೆ ಕೆಲ ಹೊತ್ತು ಮಾತನಾಡಿ ಏನು ತಪ್ಪಿಸ್ತಕ್ಕಂತ ಅಡಿಗೆ ಸಿಬ್ಬಂದಿಗಳನ್ನು ಬೇರೆ ಕಡೆ ನಿಯೋಜನೆ ಮಾಡಿ ವಿದ್ಯಾರ್ಥಿನಿಯರಿಗೆ ಸಮಾಧಾನ ಪಡಿಸಿದ್ದಾರೆ ಎಂಬ ವಿಷಯ ಕೇಳಿ ಬಂದಿತ್ತು. ಸರಿ, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಸ್ಟೇಷನ್ ಅಲ್ಲಿ FIR ದಾಖಲಾಗಿದ್ಯಾ? ಇಲ್ಲ ಮೇಡಮ್, ಇಲ್ಲ, ಏನು FIR ಮಾಡ್ತಕ್ಕಂತ ಹೋಗಿಲ್ಲ. ಏನು ಸದ್ಯಕ್ಕೆ ವಿಷಯ ತಿಳಿದ ತಕ್ಷಣ ಏನು ಸಮಾಜ ಕಲ್ಯಾಣ ಉಪನಿರ್ದೇಶಕರು ಮಹೇಶ್ ಪೋದ್ದಾರ್ ಬಂದು ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಈಗ ವಿದ್ಯಾರ್ಥಿನಿಯರಿಗೆ ಯಾವ ತರಾದ್ರೂ ಲಿಖಿತ ಅಥವಾ ಮೌಖಿಕ ಭರವಸೆ ಏನಾದ್ರು ನೀಡಿದಾದ್ರ ಸರ್, ಮುಂದೆ ಈ ತರ ಆಗಲ್ಲ ಅಂತನೋ ಅಥವಾ ಏನಾದ್ರು? ಹೌದು, ಏನು ಮೌಖಿಕ ಭರವಸೆ ನೀಡಿದ್ದಾರೆ. ಹಾಗೂ ಅದೇ ಹಾಸ್ಟೆಲ್ ಏನು ಮೇಲ್ವಿಚಾರಕರಾದಂತ ಎಲ್ಲ ಏನು ಹಲ್ಲೆ ಮಾಡಿದಂತ ಸಿಬ್ಬಂದಿಗಳಿಗೂ ಹಾಗೂ ಮೇಲ್ವಿಚಾರಕರಿಗೆ ಎಲ್ಲರಿಗೂ ತಕ್ಷಣದಿಂದ ಅಲ್ಲಿಂದ ಬೇರೆ ಹಾಸ್ಟೆಲ್ಗೆ ವರ್ಗಾವಣೆ ಮಾಡಿದ್ದಾರೆ ಅಂತೆ ಮೇಡಮ್. ಈಗ ಹಾಸ್ಟೆಲ್ ಮುಂಭಾಗ ಪರಿಸ್ಥಿತಿ ಹೇಗಿದೆ ಸರ್? ತಿಳಿಗೊಳಿಸಿದ್ದಾರೆ ಮೇಡಮ್. ಎಲ್ಲ ವಿದ್ಯಾರ್ಥಿಗಳನ್ನು ಏನು ಇವರು ಮಹೇಶ್ ಪೋದ್ದಾರ್ ಸರ್ ಮಾತಿಗೆ ಭರವಸೆ ಕೊಟ್ಟು ಎಲ್ಲ ವಿದ್ಯಾರ್ಥಿಗಳು ತಮ್ಮ ಸಂಬಂಧಪಟ್ಟ ಕಾಲೇಜುಗಳಿಗೆ ಹೋಗಿದ್ದಾರೆ ಎಂಬುದು ಮೇಡಮ್. ಆ ವಿದ್ಯಾರ್ಥಿನಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಇಲ್ಲ ಮೇಡಮ್, ಅವರಾದ್ರೂ ವಿದ್ಯಾರ್ಥಿನಿಯರು ಅದೇ ಹೇಳಿದ್ದಾರೆ. ಹಲ್ಲೆ ಮಾಡಿದಿರ್ತಕ್ಕಂಥ ಅಡುಗೆ ಸಿಬ್ಬಂದಿಯನ್ನು ತಕ್ಷಣ ಇಲ್ಲಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಅಂತಂದು ಪಟ್ಟು ಹಿಡಿದು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಎಸ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಅವಿನಾಶ್. ಇಲ್ಲಿ ಡಾಕ್ಟರ್ ಇಲ್ಲ, ಯಾವ್ದಾದ್ರು ತೊಗೊಂಡ್ರೆ ಏನ್ ಮಾಡ್ತೀರ ಅವರು? ದೊಡ್ಡ ಹುಡುಗರು ಸರ್, ಅದಕ್ಕೊಬ್ರು ನೈಟ್ ಇರ್ತಾರಲ್ರಿ, ಅವ್ರಿಗೆ ಒಂದ್ ಸ್ವಲ್ಪ ಬೇಸಿಕ್ ಏನ್ರ ಹೇಳಿದ್ರೆ ಕೇಳಿದ್ರೆ ಸಣ್ಣ ಪುಟ್ಟ ಟ್ಯಾಬ್ಲೆಟ್ ಕಡೆ ಇಲ್ಲ ಅಂದ್ರೆ ಕರ್ಕೊಂಡಾರ ಹೋಗ್ಬೇಕು, ಅದನ್ನ ಕರ್ಕೊಂಡು ಹೋಗಿಲ್ಲ ಅಂತ ಅವ್ರಿಗೆ. ಇಲ್ಲಿ ಡಾಕ್ಟರ್ ಇಲ್ಲ, ಯಾವ್ದಾದ್ರು ತೊಗೊಂಡ್ರೆ ಏನ್ ಮಾಡ್ತೀರ ಅವರು? ದೊಡ್ಡ ಹುಡುಗರು ಸರ್, ಅದಕ್ಕೊಬ್ರು ನೈಟ್ ಇರ್ತಾರಲ್ರಿ, ಅವ್ರಿಗೆ ಒಂದ್ ಸ್ವಲ್ಪ ಬೇಸಿಕ್ ಏನ್ರ ಹೇಳಿದ್ರೆ ಕೇಳಿದ್ರೆ ಸಣ್ಣ ಪುಟ್ಟ ಟ್ಯಾಬ್ಲೆಟ್ ಕಡೆ ಇಲ್ಲ ಅಂದ್ರೆ ಕರ್ಕೊಂಡಾರ ಹೋಗ್ಬೇಕು, ಅದನ್ನ ಕರ್ಕೊಂಡು ಹೋಗಿಲ್ಲ ಅಂತ ಅವ್ರಿಗೆ. ಈಗ ಪ್ರಾಬ್ಲಮ್ ಏನು, ವಾರ್ಡನ್ ಇಲ್ಲೇ ವಾಸ್ತಿ ಇರ್ಬೇಕಾ? ಇಲ್ಲಿ ಡಾಕ್ಟರ್ ಇಲ್ಲ, ಯಾವ್ದಾದ್ರು ತೊಗೊಂಡ್ರೆ ಏನ್ ಮಾಡ್ತೀರ ಅವರು? ದೊಡ್ಡ ಹುಡುಗರು ಸರ್, ಅದಕ್ಕೊಬ್ರು ನೈಟ್ ಇರ್ತಾರಲ್ರಿ, ಅವ್ರಿಗೆ ಒಂದ್ ಸ್ವಲ್ಪ ಬೇಸಿಕ್ ಏನ್ರ ಹೇಳಿದ್ರೆ ಕೇಳಿದ್ರೆ ಸಣ್ಣ ಪುಟ್ಟ ಟ್ಯಾಬ್ಲೆಟ್ ಕಡೆ ಇಲ್ಲ ಅಂದ್ರೆ ಕರ್ಕೊಂಡಾರ ಹೋಗ್ಬೇಕು, ಅದನ್ನ ಕರ್ಕೊಂಡು ಹೋಗಿಲ್ಲ ಅಂತ ಅವ್ರಿಗೆ. ಇಲ್ಲಿ ಡಾಕ್ಟರ್ ಇಲ್ಲ, ಯಾವ್ದಾದ್ರು ತೊಗೊಂಡ್ರೆ ಏನ್ ಮಾಡ್ತೀರ ಅವರು? ದೊಡ್ಡ ಹುಡುಗರು ಸರ್, ಅದಕ್ಕೊಬ್ರು ನೈಟ್ ಇರ್ತಾರಲ್ರಿ, ಅವ್ರಿಗೆ ಒಂದ್ ಸ್ವಲ್ಪ ಬೇಸಿಕ್ ಏನ್ರ ಹೇಳಿದ್ರೆ ಕೇಳಿದ್ರೆ ಸಣ್ಣ ಪುಟ್ಟ ಟ್ಯಾಬ್ಲೆಟ್ ಕಡೆ ಇಲ್ಲ ಅಂದ್ರೆ ಕರ್ಕೊಂಡಾರ ಹೋಗ್ಬೇಕು, ಅದನ್ನ ಕರ್ಕೊಂಡು ಹೋಗಿಲ್ಲ ಅಂತ ಅವ್ರಿಗೆ. ಈಗ ಪ್ರಾಬ್ಲಮ್ ಏನು, ವಾರ್ಡನ್ ಇಲ್ಲೇ ವಾಸ್ತಿ ಇರ್ಬೇಕಾ?
ಹಾಸ್ಟೆಲ್ದಲ್ಲಿ ಅವ್ರು ಏನ್ ಮಾಡ್ಯಾರ, ವಿದ್ಯಾರ್ಥಿಗಳಿಗೆ ಸರಿಯಾಗಿ ಅಲ್ಪೋಪಹಾರ, ಊಟ ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣಕ್ಕ ಹಿಂದಕ್ಕೊಮ್ಮೆ ದನಿ ಎತ್ತಿದ್ರು ಕಳೆದ 1.5 ವರ್ಷ ಹಿಂದ. ಆ ಸಂದರ್ಭದಲ್ಲಿ ನಾವು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಗಮನಕ್ಕೆ ತಂದಾಗ ಅವರು ಸರಿಪಡಿಸಿ ಅದನ್ನ ಮತ್ತೆ ಸರಿಪಡಿಸಿದ್ರು. ಈಗ ಇಲ್ಲಿ ಸ್ಥಳೀಯವರೇ 6 ಮಂದಿ ಅಲ್ಲಿ ಕೆಲಸ ಮಾಡೋರು ಇರುವುದರಿಂದ ಮತ್ತು ಇದೊಂದು ಕೆಲವೊಂದು ಜನನಾಯಕ ಕಿಡಿಗೇಡಿಗಳು ಅವ್ರನ್ನ ಇಲ್ಲಿ ಸೇರ್ಪಡೆ ಮಾಡ್ಸ್ಯಾರ್ರಿ. ಇಲ್ಲಿ ಸಾಮಾಜಿಕ ಇದು ಹಾಸ್ಟೆಲ್ ನಲ್ಲಿ ವಸತಿ ನಿಲಯದಲ್ಲಿ ಸೇರ್ಪಡೆ ಮಾಡಿ ಅವ್ರು ಏನೋ ಸ್ವಲ್ಪ ಲೀಡರ್ಗಳು ಮೇಡಮ್ ಜೋಡಿ ಜರ ಸಂಬಂಧಗಳು ಒಡನಾಟಗಳು ಚಲೋ ಅದಾವ. ಮೇಡಮ್ ಮೊದಲನೇದಾಗಿ ಸಮಾಜ ಕಲ್ಯಾಣ ಅಧಿಕಾರಿನೇ ಇದು ಇಲ್ಲ, ಒಂದು ಶಿಸ್ತುಬದ್ಧವಾಗಿ ಮಕ್ಕಳ ಮ್ಯಾಗೆ ಒಂದು ಕಾಳಜಿ ಮತ್ತು ನಮ್ಮ ವಸತಿ ಶಾಲೆಗಳ ಮೇಲೆ ಕಾಳಜಿ ಅನ್ನೋದೇ ಇಲ್ಲ. ಹೀಗಾಗಿ ಅವರು ರಾಜಾರೋಷವಾಗಿ ಮನಬಲ್ಲಂತೆ ವಿದ್ಯಾರ್ಥಿನಿಯರ ಜೊತೆ ವರ್ತನೆಯನ್ನು ನಡೆಸಿಬಿಟ್ಟಿದ್ದಾರೆ ಮೇಡಮ್. ಈಗ ವಿದ್ಯಾರ್ಥಿನಿ ಏನ್ ಕೇಳಿದ್ರು ಒಂದೇ ಬಾರಿ ಅಲ್ಲಿ ಅಂತಲ್ಲ, ಪದೇ ಅಲ್ಲಿಯನ್ನ ಪ್ರಾರಂಭ ಆದ್ರೂ ಅವ್ರು ಅಂಜಿ ಇವು ನಾಯಕರಿಗೆ ಏನ ಚೋಟ ಮೋಟ ಲೀಡರ್ಗಳು ಇರ್ತಾರಲ್ರಿ, ಅವ್ರ ಲೀಡರ್ಗಳೇ ತಂದ್ ಅವ್ರ 6 ಮಂದಿ ಇಲ್ಲೇ ಲೋಕಲ್ ಹಾಕ್ಯಾರ್ರಿ. ಅವ್ರಿಗೇನು ಕಪಿ ಮಿಸ್ಟಾಗಿ ಅಂಜಿಕೆ ಇಟ್ಬಿಟ್ಟಾರ. ಹುಡುಗರಲ್ಲಿ ಒಂದು ಜೈಲ್ನಾಗಿದ್ದಂಗ ಜೈಲ್ ವಾಸ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅವ್ರು ಯಾರಿಗೂ ಹೇಳ್ಕೊಳಂಗಿಲ್ಲ, ಕೇಳ್ಕೊಳಲಾರದ ಪರಿಸ್ಥಿತಿ ನಿರ್ಮಾಣ ಉಂಟಾಗ್ಯದ. ಕಳೆದ ವರ್ಷ ಒಂದ್ ಹುಡುಗಿ ಬಾಳ ಚಲೋ ಇತ್ತು, ಅದು ಹೇಳ್ತಿತ್ತದು. ಅಕ್ಕಿಗೆ ಹೇಳಾಕತ್ತೀವಿ, ಅಕ್ಕಿಗೆ ಅಂಜಿಕೆ ಹಾಕಿ ಭಯ ಹುಟ್ಟಿಸಿ ತೆಗೆದೊಡ್ತೀವಿ ಅದು ಮಾಡ್ತೀವಿ ಅಂತೇಳಿ ಏನ್ ಭಯ ಅನ್ನೋ ಭಯದ ವಾತಾವರಣ ನಿರ್ಮಾಣ ಮಾಡ್ತಾರ, ಒಳಗಿಂದ ಒಳಗೆ ಗಪ್ ಮಾಡ್ತಾರ. ತಾಲೂಕ ಈ ಸಮಾಜ ಕಲ್ಯಾಣ ತಾಲೂಕ ಏನ ಮುಖ್ಯಸ್ಥರದಾರ ಅವರು ಸುಮಾರು ಒಂದು 50ಕ್ಕಿಂತ ಮೇಲೆ ವಸತಿ ನಿಲಯಗಳು ಬರ್ತಾವ. ಒಂದು ವಿಸಿಟ್ ಕೊಡುದಿಲ್ಲ ಅವರು, ಎಲ್ಲೆಲ್ಲಿ ವಿಸಿಟ್ ಕೊಡುದಿಲ್ಲ. ಎಲ್ಲಿ ವಿಸಿಟ್ ಕೊಡ್ಲಾರೆ ತಿಂಗಳಿಗೆ ಒಮ್ಮೆ ವಿಸಿಟ್ ಕೊಡ್ತಾರ. ಚಿಕನ್ ಮಟನ್ ಮಾಡಿಸ್ಕೊಂಡು ರೂಮ್ನಾಗ ಕೂತ್ ಊಟ ಮಾಡಿ ಬಂದ್ ಬಿಡ್ತಾರ. ವಿದ್ಯಾರ್ಥಿಗಳು ಏನೇ ಕಂಪ್ಲೇಂಟ್ ಹೇಳಿದ್ರು ಕೂಡ ಅವ್ರ ಏನು ಆಲಿಸದೆ ಆ ಸಿಬ್ಬಂದಿಯವ್ರನ್ನ ಹೊಗಳಿಕೆಸಿಂದ ಬಂದ್ ಬಿಡ್ತಾರ. ಇಷ್ಟೇ. ಅದಕ್ಕ ನಮಗ್ ಏನಾಗ್ಬೇಕಾಗಿತ್ರಿ, ಎಲ್ಲರ ಮಕ್ಕಳು ಅಷ್ಟೇ, ನಿಮ್ ಮಕ್ಕಳು ಅಷ್ಟೇ, ನಮ್ಮ ಮಕ್ಕಳು ಅಷ್ಟೇ, ಎಲ್ಲರ ಮಕ್ಕಳು ಅಷ್ಟೇ. 300 ಜನ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಮೇಲೆ ಹೊಡೆತ ಬೀಳಕತ್ತದ ಬಸವ ಜನ್ಮಸ್ಥಳದಾಗ. ಇಲ್ಲಿ ಜಾತಿ ಭೇದ ಇಲ್ಲ, ಪಕ್ಷ ಭೇದ ಇಲ್ಲ, ಧರ್ಮ ಭೇದವಿಲ್ಲ. ಆ ಸ್ಕೂಲ್ನಲ್ಲಿ SC ST ಅಲ್ಲಿ ನಾವು ನಮ್ಮ ಮಕ್ಕಳ ತಿಳಿಸಿಂದ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯಿಂದ ನಮಗ ಅವರು ಗಂಗಾಂಬಿಕೆ ಅನ್ನೋರು ಫೋನ್ ಮಾಡಿದ್ರು. ಏನಾಗ್ಯದವಿ ಇಷ್ಟೊತ್ತೆ ಫೋನ್ ಮಾಡಿ ಏನಾಗ್ಯದ ಎಂತಾಗ್ಯದ ಹಿಂಗಾಗೈತ್ರಿ ಅಣ್ಣ, ಮೊದಲಾಗತ್ತಿತ್ತಲ್ಲ ಅದೇ ಪರಿಸ್ಥಿತಿ ನಿರ್ಮಾಣ ಮಾಡಿ ತಂದಾರ. ಈ ಮೇಡಮ್ ಅಂತರು ಎದಕ್ಕೂ ಉಪಯೋಗಿಲ್ಲ, ಯಾರ ಮ್ಯಾಗೂ ಕ್ರಮ ಜರುಗಿಸಲ್ಲ. ಕಂಪ್ಲೇಂಟ್ ಹೇಳಕ್ ಹೋದ್ರ ಕಂಪ್ಲೇಂಟ್ ನಮ್ದು ಕೇರ್ಲೆಸ್ ಮಾಡ್ತಾರ. ಸಿಬ್ಬಂದಿ ಅವರು ಗಂಟು ಕಟ್ಕೊಂಡ್ ಕಿಶನ್ ಮನಿಗ್ ಒಯ್ತಾರ್ರಿ. ಇಲ್ಲಿ ಸರ್ಕಾರದಿಂದ ಬಂದಂತ ಚಪಾತಿ, ಅನ್ನ ಇವೆಲ್ಲ ಏನ ಕೀಟಗಳು ಬಂದಂತವು ಎಲ್ಲವನ್ನು ಇವ್ರದೇನೋ ದುರಾಡಳಿತ ಈ ಅಡಿಗೆ ಮಾಡೋರ್ದೇ ನಡೆದ್ ಬಿಟ್ಟದ್ರಿ. 6 ಮಂದಿದು. ಒಬ್ಬಕ್ಕೆ 7 ಮಂದಿ ಅದಾರಿ. ಒಬ್ಬಕ್ಕೆ ಮಾತ್ರ ತಾಯಿ ಮಕ್ಕಳ ಸಂಬಂಧ ಇಟ್ಕೊಂಡ ಆಕಿನ ಬಗ್ಗೆ ಗೌರಮ್ಮ ಆಕಿನ ಬಗ್ಗೆ ಹೆಮ್ಮೆ ಪಡಿಸ್ಯಾರ. ಎಲ್ಲಾ ವಿದ್ಯಾರ್ಥಿನಿಯರು ಹೆಮ್ಮೆ ಪಡಿಸ್ಯಾರ. ತಾನಾಗೆ ರಸ್ತೆಗಿಳಿದಾರ ಅವ್ರು. ಸಾಕಾಗ್ರಿ. ಯಾ ಲೀಡರ್ಗಳು ಇಲ್ಲ, ಯಾ ಸಂಘಟನೆದವರು ಕೇಳಿಲ್ಲ. ಅವರು ಉಸೂರು 300 ಜನ ಒಕ್ಕಟ್ಟಾಗಿ ಈ ಪರಿಸ್ಥಿತಿ ನಮಗ್ ನಿರ್ಮಾಣ ಆದ್ರೆ ನಮಗ ಇವ್ರು ಉಳ್ಗೊಳ್ಳೋದಿಲ್ಲ, ನಮಗೂ ವಿದ್ಯಾಭ್ಯಾಸ ತಲೆಗತ್ತುದಿಲ್ಲ, ಇವ್ರ ಟಾರ್ಚರ್ ನಮ್ಗ್ ಸಾಕಾಗ್ಯದ ತಿಳಿಕೆಯಿಂದ ಒಂದು ಗಂಗಾಂಬಿಕೆ ಮತ್ ಇನ್ನೊಂದ್ 4 ಹುಡುಗರ ನೇತೃತ್ವದಲ್ಲಿ ಉತ್ತರು 300 ಜನ ಒಂದಾಗಿ ತಾವ್ ತಾನೇ 9 ಗಂಟೆಗೆ ಧರಣಿ ಕೂತವ್ರು. 2 ದಿನ ಊಟ ಇಲ್ರಿ ಅವ್ರು. ಊಟ ಇಲ್ಲದೆ ಗೇಟಿನ ಹೊರಗ್ ಬಂದ್ ಕಿಶನ್ ಧರಣಿ ಕೂತ ಸಂದರ್ಭ ನನ್ ಫೋನ್ ಮಾಡ್ದ. ನಮ್ ಸಂಘಟನೆ ಕಾರ್ಯಕರ್ತರು ಹೋದೇವಿ. ಹೋದ ಬಳಿಕ 200 ಸಂಘಟನೆದವ್ರು ಬಂದು ನಂತರ ತಾಲೂಕಾ ಅಧಿಕಾರಿಗಳನ್ನ ಕರೆಸಿದೇವಿ. 300 ಅಂತೆ ವಸೂಲಿ ಮಾಡಕತ್ತಾರ, ದುಡ್ಡು ವಸೂಲಿ ಮಾಡತ್ತಾರ. ಒಬ್ಬೊಬ್ರು 7,000 ಕೇಳಕತ್ತಾರ. ಅದು ಏನಾಗ್ಬಿಟ್ಟದ್ರಿ ಮೇಡಮ್ ಅವ್ರ, ಅಲ್ಲಿರ್ತಕ್ಕಂತ ಸ್ಟ್ರೆಂತ್ ಎಷ್ಟು ತುಂಬ್ಕೋಬೇಕು ಅದಕ್ಕಿಂತ ಹೆಚ್ಚಿಗೆ ತುಂಬ್ಕೊಂಡಾರ. ಅದು ಯಾವ ರೀತಿ ತುಂಬ್ಕೊಂಡಾರ ಅಂದ್ರ ಈ ಚೋಟಾ ಮೋಟಾ ಲೀಡರ್ಗಳ ಕಡೆದಿಂದ ಆ ವಿದ್ಯಾರ್ಥಿನಿಯರ್ಗ 50-70 ಸಾವಿರ ರೊಕ್ಕ ಇಸ್ಕೊಂಡ್ ಕಿಸಿಂದ ಆ ಮೇಡಮ್ ಕೋಟಿ ಕಿಸಿಂದ ಅಲ್ಲಿ ಸೇರ್ಪಡೆ ಮಾಡ್ಸ್ಯಾರ. ವಿದ್ಯಾರ್ಥಿನಿಯರು ಇನ್ನೇನೇನು ಯಾವ್ದಾದ್ರು ಸಂಬಂಧ ಇನ್ನೂ ಆರೋಪಗಳು ಕೇಳ್ಬರುತ್ತೆ ಅಲ್ಲಿ ಇಂತ ತೊಂದ್ರೆ ಇದೆ ಹಾಸ್ಟೆಲ್ ಅಲ್ಲಿ ಅಂತ? ಮಾಡೋದು ಊಟ ತಮ್ಮ ಇವಾಗ ಬೇರೆ ಬೇರೆ ಕಾಲೇಜ್ ಇರ್ತಾವ ಮೇಡಮ್. ಅವು ಒಂದು ಹಳ್ಳಿಗಳಲ್ಲಿ ಇರ್ತಾವು, ಬೇರೆ ಬೇರೆ ಕಾಲೇಜ್ ಒಂದು ಬೇರೆ ತಾಲೂಕಿನಲ್ಲಿ ಇರ್ತದ, ಒಂದು ಬೇರೆ ಹಳ್ಳಿಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಜಲ್ದಿ ಹೋಗ್ಬೇಕು ಮೇಡಮ್ ಅವ್ರ ಬಸ್ಸಿಗಾಗಿ. ಅವ್ರಿಗೆ ಟಿಫನ್ ಜಲ್ದಿ ವ್ಯವಸ್ಥೆ ಮಾಡುದಿಲ್ಲ. ಅವ್ರ ಮನಬಲ್ಲಂದಾಗೆ ಅವ್ರ ಮನ್ಸಿಗೆ ಬಂದಂಗೆ ಈಗ ಮೇಲಧಿಕಾರಿಗಳಿಗಿಂತ ಹೆಚ್ಚು ದುರ್ಬಳಕೆ ಮಾಡಕತ್ತವ್ರೆ ಅಡಿಗೆ ಮಾಡುವಂತವ್ರು. ಮತ್ತು ಈ ಇವ್ರಿ ಏನ್ ವಾರ್ಡನ್ ಅವ್ರ ತೆಳಗ ಸಹಾಯಕಿ ವಾರ್ಡನ್ ಅಂತ ಬರ್ತಾರಲ್ರಿ ಮೇಡಮ್.
ಅವ್ರದೇನೆ ಇಡೀ ದರ್ಪ ಅವ್ರದೇನೆ ಇದು ದರ್ಪ ಹೆಚ್ಚಾಗೈತ್ರಿ ಅಲ್ಲಿ ವಸತಿ ನಿಲಯದಲ್ಲಿ. ವಿದ್ಯಾರ್ಥಿನಿಗಳಿಗೆ ಯಾವುದೇ ರೀತಿ ಸೌಲಭ್ಯಗಳಿಲ್ಲ, ಒಂದ್ ಮೆಡಿಸಿನ್ ಇಲ್ಲ, ಒಂದ್ ಯಾವ್ದೇ ಕಿಟ್ ಇಲ್ಲ, ಯಾವ್ದೇ ಗೌರ್ಮೆಂಟ್ ಸೌಲಭ್ಯಗಳು ಯಾವ್ದು ಇಲ್ಲ. ಮೆಡಿಸಿನರ್ ತುರ್ತು ಮೆಡಿಸಿನರ್ ಬೇಕಲ್ರಿ ಮೇಡಮ್ ಅಲ್ಲಿ. ಒಂದ್ ವಾಟಿ ಕಡಿಯಾಕತ್ತದ ಗುಳಿಗಿ ತೊಗೊಂಬರಕ್ ಹೋದ್ರ ಹುಡುಗಿ ಗುಳಿಗಿ ತೊಗೊಂಬಂದ್ ಕ್ಯಾನ್ ಮಾಡಿ ಎದುರು ತಂದಿ ಹಿಂಗ ಅಂತೇಳಿ ಗೀತಾ ಅನ್ನೋ ಮೇಡಮ್ ರೂಮ್ನಾಗ ಹಾಕಿ ಹೊಡಿತಾಳ, ದಬ ದಬ ಹೊಡಿತಾಳತ್ತಂದ್ರಿ. ಬ್ಯಾರೆ ಹುಡುಗಿದ್ರಿ ಗಂಗಾ ಎಂಕೆ ಬಿಟ್ಟು ಮತ್ತೊಂದ್ ಹುಡುಗಿದ್ರಿ, ಆಕಿನ ಹೆಸರೇನ ಬರ್ಕೊಳಿಲ್ರಿ. ಒಂದ್ ಮೆಡಿಸಿನ್ ಸರಿಕೆ ವ್ಯವಸ್ಥೆ ಇಲ್ಲ. ರಾತ್ರಿ ಇಲ್ಲೆಲ್ಲ ತಂದೆ ತಾಯಿ ಇವ್ರನ್ನೇ ನಂಬಿಕೆಯಿಂದ ಬಿಟ್ಟು ಹೋಗಿರ್ತಾರ ವಸತಿ ನಿಲಯದಾಗ. ರಾತ್ರಿ ಏನ್ರಿ ಹೆಚ್ಚ ಕಮ್ಮ ಆದ್ರ ಅಲ್ಲಿ ಯಾರು ಅಲ್ಲಿ ವಾರ್ಡನ್ಗಳನ್ನು ವಸತಿ ಇರುದಿಲ್ಲ. ಕಡ್ಡಾಯವಾಗಿ ವಾರ್ಡನ್ಗಳು ಮಕ್ಕಳನ್ನ ಕಾಯಿಗೋಸ್ಕರ ಕಡ್ಡಾಯವಾಗಿ ಸರ್ಕಾರಿ ಸುತ್ತೋಲೆ ಪ್ರಕಾರ ಅಲ್ಲಿ ಇರ್ಬೇಕಾದಂತ ಇರ್ಬೇಕು ಅಂತ ಹೇಳ್ತಾರ ಸುತ್ತೋಲೆ. ವಾಚ್ಮೆನ್ ಗಂಡ್ಮಕ್ಳು ಇರ್ತಾರ, ವಾಚ್ಮೆನ್ ಮ್ಯಾಗ ಬಿಟ್ಟು ಹೋದ್ರ ವಾಚ್ಮೆನ್ ಏನ್ ಮಾಡ್ತಾನ್ರಿ ಅಲ್ಲಿ ಮೇಡಮ್ ಅವ್ರ 300 ಜನ ವಿದ್ಯಾರ್ಥಿ ಹೈಟೆಕ್ ವಸತಿ ಸ್ಕೂಲ್ ಅದು. ನಮ್ ಶಿವಾನಂದ್ ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ ಅವರು ಒಂದು ಬಡ ಮಕ್ಕಳಿಗೆ ಅನುಕೂಲ ಆಗುವಂತ ಒಂದು ಭವ್ಯವಾದ ಒಂದು ವಸತಿ ನಿಲಯನ ನಿರ್ಮಾಣ ಮಾಡಿದ್ರ ಅದನ್ನ ದುರುಪಯೋಗ ಮಾಡ್ಕೊಳತಕ್ಕಂತ ಈ ಸಮಾಜ ಕಲ್ಯಾಣಿ ಅಧಿಕಾರಿಗಳು ಶಿವರಾಗ್ಲಿ ಜಿಲ್ಲಾ ಅಧಿಕಾರಿಗಳಾಗಲಿ ಅವ್ರಿಗೆ ಇರ್ತೈತ್ರಿ. ಇವ್ರನ್ನ ಸಸ್ಪೆಂಡ್ ಮಾಡೋದು, ವರ್ಗಾವಣೆ ಮಾಡೋದು ಅವ್ರ ಬಳಿ ಇರ್ತಾವ. ಸರ್, ಈಗ ಈ ಘಟನೆ ನಡೆದ್ಮೇಲೆ ಸ್ಥಳಕ್ಕೆ ಬಂದು ಯಾವ್ದಾದ್ರು ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರ ಸರ್? ವಿದ್ಯಾರ್ಥಿನಿಯರ ಜೊತೆ ಏನಾದ್ರು ಮಾತಾಡಿದ್ರಾ? ಮಹೇಶ್ ಗೋಪಾಡೆ ಮಹೇಶ್ ಡಿಡಿ ಅವ್ರು ಬಂದ್ರಿ, ಸಮಾಜ ಕಲ್ಯಾಣ ಅಧಿಕಾರಿ ಮಹೇಶ್ ಅವ್ರು ಬಂದ್ರಿ. ಏನ್ ಕ್ರಮ ತಗೊಂಡ್ರು ಸರ್? ಕ್ರಮ ತಗೊಂಡ್ರಿ. ಜಾಗದ್ನಾಗೆ ರೀ ಅವು ಏನು ಸಹಾಯಕಿ ವಾರ್ಡನ್ನ ಸಸ್ಪೆಂಡ್ ಮಾಡ್ತೀನಿ, ಈ ಶೀಘ್ರದಲ್ಲೇ ಸಸ್ಪೆಂಡ್ ಮಾಡ್ತೀನಿ, ನನ್ ಕೈಯಾಗ ಐತಿ. ಮತ್ತೆ 7 ಮಂದಿ ಒಳಗ 6 ಮಂದಿನ ಅಡಿಗೆ ಮಾಡಿದವ್ರನ್ನ ತೆಗೆದ್ ಹಾಕ್ತೀನಿ. ಮೂಲಭೂತ ಸೌಲಭ್ಯಗಳು ಮೆಡಿಸಿನ್ ಎಲ್ಲವನ್ನು ತಂದು ನಮಗೆಲ್ಲಾನು ಪೂರೈಕೆ ಮಾಡ್ತೀನಿ, ನನಗೆ 2 ದಿವಸ ಕಾಲಾವಕಾಶ ಕೊಡ್ರಿ ಅಂತ ಹೇಳಿಂದ ಅವರು ನೇರವಾಗಿ ಎಲ್ಲರ ವಿದ್ಯಾರ್ಥಿಗಳನ್ನ ಮನವೊಲಿಸಿ ಎಲ್ಲ ಇದ್ದ ಸತ್ಯಾಸತ್ಯಗಳನ್ನ ಹೀಗಾಗ್ಬಾರ್ದು, ಯಾರ ಕಡೆನೂ ದುಡ್ಡು ತಗೋಬಾರ್ದು, ಮೀಟಿಂಗ್ ಪದೇ ಮೀಟಿಂಗ್ ಮಾಡಿದ್ರು ಕೂಡ ಸಮಾಜ ಕಲ್ಯಾಣ ಅಧಿಕಾರಿ ಯಾಕೆ ವಿಸಿಟ್ ಕೊಡೋಳ್ರು ಅಂತ ಹೇಳಿ ಅವ್ರಿಗೆ ಬೈದಿರಿ. ನೀವು ಪ್ರತಿ ಸಲ ವಿಸಿಟ್ ಕೊಟ್ಟು ಮಕ್ಕಳ ಏನಾಗೈತಿ ಕುಂದು ಕೊರತೆ ಆಲಿಸಬೇಕಲ್ಲ, ಯಾಕೆ ಆಲಿಸಿಲ್ಲ ಅಂತ ಹೇಳಿಂದ ನನ್ನ ಬಲ್ಲಿ ಇರುದಿಲ್ಲ, ನಾ ಮೇಲಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ಶಿವ ಅವ್ರ ಗಮನಕ್ಕ, ಈ ತಾಲೂಕಾ ಅಧಿಕಾರಿಗಳ ಗಮನಕ್ಕ ನಾ ತರ್ತೀನಿ ಅಂತ ಹೇಳಿಂದ ಅವರು ದವಾಖಾನಿಗೆ ಒಂದು ಅಶಿಸ್ತವಾಗಿ ಬಿತ್ರಿ. ಹುಡುಗಿ ಊಟ ಇಲ್ಲಾರ್ಕ ಊಟ 2 ದಿನ ಊಟ ಇಲ್ಲನ ಮತ್ತ ಆ ದವಾಖಾನಿಗೆ ಅವಾಗ 102ದಾಗ ಕಳಿಸಿದೇವ್ರಿ. ಕಳಿಸಿ ನಾವೆಲ್ಲ ಬಾಳೆಹಣ್ಣ ಬಿಸ್ಕೆಟ್ ಎಲ್ಲಾ ತಂದು ಕೊಟ್ಟು ಪಾಪ ಹುಡುಗರು ತಿನ್ಸಿದ್ರ. ಸಮಾಜ ಕಲ್ಯಾಣ ಅಧಿಕಾರಿ ಅಲ್ಲೇ ಇದ್ರು ಕೂಡ ಮಕ್ಕಳಿಗೆ ಒಂದ್ ರಿಕ್ವೆಸ್ಟ್ ಕೇಳಿಲ್ಲ. ರಿಕ್ವೆಸ್ಟ್ ಕೇಳಿ ಒಂದಿಟ್ಟು ಬರ್ರಿವಾ ಅಂತೇಳಿ ಒಂದ್ ಮಾತಿಲ್ಲ, ಕೈ ಕಟ್ಕೊಂಡ್ ಚಟದ್ ನಿಂತು ಒಂದ್ ರಾಜಕೀಯಮಯ ಪಿತೂರಿ ನಡೆದ್ ಬಿಟ್ಟದ ಮೇಡಮ್ ಅಂದ್ರೆ. ಅದಕ್ಕ ನಾವ್ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೋತೀವಿ, ನೀವು ಇಂತ ಶಾಲೆಗಳನ್ನ ತಂದು ಭವ್ಯವಾದ ಶಾಲೆಗಳನ್ನ ತಂದು ಮಕ್ಕಳನ್ನ ಶಿಕ್ಷಣ ಕೊಡಲು ಉನ್ನತ ಸ್ಥಾನಕ್ಕೆ ಬರ್ಲಿ ನಮ್ಮ ಹಿಂದುಳಿದ ಮಕ್ಕಳು ಅಂತ ಹೇಳಿ ಏನ್ ತಂದಿರ್ಲ, ಅದು ದುರುಪಯೋಗ ಆಗತ್ತದ. ನೀವು ಕೂಡ ಅದ್ರ ಮ್ಯಾಗ ನಜರ ಹಾಸ್ಬೇಕು. ಅದು ಹಾಸ್ಟೆಲ್ಗೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸ್ಬೇಕು ಅಂತೇಳಿ ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ ಅವರಿಗೆ ವಿನಂತಿ ಮಾಡ್ಕೋತೀನಿ ಈ ಮೂಲಕ ಎಲ್ಲಾ ವಿದ್ಯಾರ್ಥಿನಿಯರ ಪರವಾಗಿ. ಈ ಸಂಬಂಧ FIR ಆಗಿದೆಯೇನ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸರ್? ಇಲ್ಲ, FIR ಮಾಡಿಲ್ಲ ಮೇಡಮ್. ಅದ FIR ಮಾಡಿಲ್ರಿ. ಅವರು ಬಂದಿದ್ರು, CPI ಆಶಾ ಸಾಹೇಬ್ರು ಬಂದ್ರು, ಅವರು ಮನವೊಲಿಸಿದ್ರು. 2 ದಿನ ಊಟ ಮಾಡಿಲ್ಲಮ್ಮ, ನೀವೆಲ್ಲರೂ ಒಳಗ್ ಹೋಗ್ರಿ, ಊಟಕ್ ಕುಂದ್ರಿ ಅಂತಂದ್ರ ನಾವು ಸತ್ರ ಇಲ್ಲೇ ಸಾಯ್ತೇವ್ರಿ. ನಾವ್ ದಿನ ಹೊತ್ತೊಂಡ್ರ ಸಾಯ್ದೆ, 1 ದಿನ ಸಾಯ್ ಚಲೋ ಅಲ್ಲ ನಮ್ಗ. ನಮ್ ತಂದೆ ತಾಯಿ ಈ ತರ ಆಗ್ಯದಪ್ಪ ಅಂದ್ರ ನಮ್ಮನ್ನ ಕರ್ಕೊಂಡ್ ಹೋಗ್ತಾರ, ನಾವ್ ವಿದ್ಯಾಭ್ಯಾಸ ಮಾಡ್ಬೇಕು ಅನ್ನೋ ಹಂಬಲ್ದಾಗ ಬಂದೇವಿ. ಏನೋ ಒಂದ್ ಇದು ಚೀಟಿ ಬರ್ದು ನಮ್ದು ಎಕ್ಸಾಮ್ದಾಗ ಆಗ್ಯಾವತ್ತೇಳಿ ನಾವ್ ಇಲ್ಲಿ ಬಂದು ಹುಮ್ಮಸ್ಸಿಂದ ಶಾಲಿ ಕಲಿಬೇಕು, ನಾವು ಒಂದ್ ಯಾವ್ದಾರು ಒಂದ್ ಪದವಿಗಳು ಪಡಿಬೇಕು, ನೌಕರಿ ಪಡಿಬೇಕಂತೇಳಿ ನಮ್ ತಂದೆ ತಾಯಿಯರ್ ನಂಬಿ ಕೂತಾರ. ನಮ್ಮ ಅಲ್ಲಿ ಹೋಗಿ ನಿಂತವೆಲ್ಲ ಹೇಳ್ದೇವಂದ್ರ ಈ ಹಾಸ್ಟೆಲ್ಗೆ ಕಳ್ಸೋದಿಲ್ಲ, ಬಿಡಿಸಿ ಬಿಡ್ತಾರ ಅಂತೇಳಿ ಮನೆಯಲ್ಲಿ ಕೂಡ ನಾವ್ ಹೇಳಿಲ್ಲ ಸರ್ ಅಂತ ಹೇಳಿ CPI ಸಾಹೇಬ್ರಿಗೆ ಹೇಳಿ ನಾವ್ ಇಲ್ಲೇ ಕುಂದ್ರೋರು. ನಮ್ ಮಳಿ ಬರ್ಲಾತಿತ್ತೆ, ಸ್ವಲ್ಪ ಮಳಿ ಬರ್ಲಾತ ಒಳಗಡೆ ನಡ ಇಲ್ಲ, ಬೆಕ್ಕಾದಟ್ ಮಳಿ ಬರ್ಲಿ ಏನೇ ಬರ್ಲಿ ನಾವು DD ಅವ್ರು ಬಂದವ್ರು ಅವ್ರನ್ನ ಉಟ್ರು ಅಡಿಗೆಯವ್ರನ್ನ ಮತ್ತ ಸಹಾಯಕಿ ಗೀತಾ ಮೇಡಮ್ ಅಂತ ತೆಗಿಯವರಿಗೆ ನಾವ್ ಬಿಡುದಿಲ್ಲ. ಯಾಕಂದ್ರ ಅಷ್ಟು ಚಿತ್ರ ವಿಷಯ ನೀಡ್ಯಾರಿ ವಿದ್ಯಾರ್ಥಿಗಳಿಗೆ. ಯಾಕಂದ್ರ ಅವ್ರು ಎಲ್ಲ ಎಜುಕೇಟೆಡ್ ವಿದ್ಯಾರ್ಥಿ, ಸಣ್ಣ ಮಕ್ಕಳೆಲ್ಲ ಏನಲ್ಲ ಸರ್. ಈಗಿಲ್ಲ ಇಷ್ಟೆಲ್ಲ ಆದ್ಮೇಲೆ ವಿದ್ಯಾರ್ಥಿನಿಯರು ಏನ್ ಹೇಳ್ತಾರೆ ಸರ್? ಅವ್ರು ಬಂದು ಮನವೊಲಿಸಿ ಹೋದ್ಮೇಲೆ ವಿದ್ಯಾರ್ಥಿನಿಯರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ವಿದ್ಯಾರ್ಥಿನಿಯರ್ ಬೇಡಿಕೆನೇ ಇದೆ ರೀ. ಇಲ್ಲಿ ನಮಗ ವಾರ
ವಾರಕ್ಕೊಂದ್ಸರಿ ಬಂದು ತಾಲೂಕಾ ಅಧಿಕಾರಿಗಳು ಬಂದು ನಮ್ಮ ಏನು ಕುಂದು ಕೊರತೆಗಳನ್ನ ಸರ್ಕಾರಿ ಮಟ್ಟದ ನಿಭಾಯಿಸ್ಬೇಕು. ಸರಿಯಾದ ಟೈಮ್ ಟಿಫನ್ ಮಾಡ್ಬೇಕು. ದೂರ ಹೋಗುವಂತ ವಿದ್ಯಾರ್ಥಿನಿಯರಿಗೆ ಜಲ್ದಿ ಆದಷ್ಟು ಜಲ್ದಿ ಮಾಡಿಟ್ರಪ್ಪ ಅಂದ್ರ ಅವ್ರು ಟಿಫನ್ ಕಟ್ಕೊಂಡ್ ಹೋಗ್ತಾರ್ರಿ. ಇವ್ರು ಮನಬಲ್ಲ ಅಂತ 10-11 ಮಾಡಿದ್ರ ಅವ್ರು ಬೆಳಗ್ಗೆ ಕಾಲೇಜ್ ಇರ್ತೈತ್ರಿ ಮೇಡಮ್ ಅವ್ರ ಡಿಗ್ರಿ ಅವ್ರದ್ದು. ನಾವ್ ಟಿಫನ್ ಮಾಡ್ಲಾರ ಹೋಗ್ತೀವಿ 4 ಗಂಟೆಗೆ ಊಟ ಮಾಡಿಸ್ತಾರ. ಅದು ಬೇಕಾಬಿಟ್ಟಿ ರಾತ್ರಿ ಬೇಕಾಬಿಟ್ಟಿ ಇದ್ರ ಮಾಡಿದ್ರು ಮಾಡ್ಲಿಕ್ಕಿಲ್ಲ. ಏನ್ ಹೇಳಿದ್ ಕೇಳ್ಬೇಕು. ಅವ್ರು ಸರ್ವಾಡಳಿತ ಧೋರಣೆಯನ್ನ ನಡೆಸಿಬಿಟ್ಟಾರ. ಇಲ್ಲಿ ಯಾರು ಹೇಳೋರಿಲ್ಲ. ಮೊದಲನೇದಾಗಿ ಬೇಲಿನ ಎದ್ದು ಹೊಲ ಮೈಯಾಕತ್ತಾರೆ. ಸಮಾಜ ಕಲ್ಯಾಣ ಅಧಿಕಾರಿನೇ ಈಗ ಇಷ್ಟೆಲ್ಲ ಆದ್ಮೇಲೆ ಈ ಸಿಚುವೇಶನ್ ಸರಿ ಹೋಗುತ್ತೆ ಅನ್ಸುತ್ತಾ? ಸರಿ ಹೋಗ್ಲಿಲ್ಲಪ್ಪ. ಕರ್ವೇ ಸಂಘಟನೆ ಸ್ನೇಹಕೋಶಿತ ಸಮರಕ ಬುದ್ಧ ಅಂತ ಸನ್ಮಾನ್ಯ ಶ್ರೀ ಟಿ.ಎನ್.ಆರ್. ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಸುಮಾರು ನಮ್ಮ 80 ಗ್ರಾಮ ಘಟಕದಿಂದ ನಾವು ಸಿ.ಎಸ್ ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಇವ್ರ ವಿರುದ್ಧ ನಾವು ಅವರಿಗೆ ಮನವಿಯನ್ನು ಸಲ್ಲಿಸಿ ಧರಣಿ ಸತ್ಯಾಗ್ರಹ ಇನ್ನ ವಿದ್ಯಾರ್ಥಿಗಳನ್ನ ತಗೊಂಡು ನಾವು ಮಾಡುದಿಲ್ಲ. ವಿದ್ಯಾರ್ಥಿಗಳ ಶಾಲೆ ಕಲೀಲಿ, ಒಳ್ಳೆದಾಗ್ಲಿ, ನಾವು ಮುಂದಿನ ಹೋರಾಟಕ್ಕೆ ನಾವು ನಿಂತಿದ್ದೇವೆ ಮೇಡಮ್. ಅವ್ರಿಗೆ ನ್ಯಾಯ ಸಿಗುವವರೆಗೆ ನಾವು ಕರ್ನಾಟಕ ರಕ್ಷಣಾ ಆಗ್ಲಿ, ದಲಿತ ಪರ ಸಂಘಟನೆ ಆಗ್ಲಿ, ರೈತ ಪರ ಸಂಘಟನೆ ಆಗ್ಲಿ, ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿಕೊಂಡು ನಮ್ಮ ಬಸವ ಜನ್ಮಸ್ಥಳದಲ್ಲಿ ಯಾವುದೇ ರೀತಿ ಅನ್ಯಾಯ ಆಗದಾಗೆ ನಾವು ಎಲ್ಲದಕ್ಕೂ ಕಂಕಣಬದ್ಧರಾಗಿ ವಿದ್ಯಾರ್ಥಿನಿಯರ ಬೆನ್ನೆಲುಗಾವಲಾಗಿ ನಿಂದಿರ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮಗೆ ತಿಳಿಸುತ್ತೇನೆ ಮೇಡಮ್. ಎಸ್ ಸರ್, ಅಲ್ಲಿ ಈಗ ಕೊಡ್ತಿರೋ ಆಹಾರದ ಗುಣಮಟ್ಟನವರು ಚೆನ್ನಾಗಿದೆಯಾ ಸರ್? ಕೊನೆ ಪಕ್ಷ ಸರಿ ಇಲ್ಲ ಮೇಡಮ್, ಅವ್ರು ಒಟ್ಟ ಸರಿ ಇಲ್ಲ. ಹಂಗಂದ್ರೆ ಅಲ್ಲಿ ಯಾವ್ದು ಚೆನ್ನಾಗಿಲ್ಲ. ಕಾಟಾಚಾರಕ್ ಮಾಡ್ಲಕತ್ತಾರ ಹುಡುಗರಿಗೆ, ಆ ವಿದ್ಯಾರ್ಥಿನಿಯರಿಗೆ ಕಾಟಾಚಾರಕ್ಕ. ಅದನ್ನ ಯಾರು ಪರಿಶೀಲನೆ ಮಾಡೋರ್ರಿ? ಪರಿಶೀಲನೆ ಮಾಡೋರು ಬೇಕಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ನಾವು ಅಲವಿಲ್ಲಲ್ಲಿ ನಾಟ್ ಅಲೌಡ್ ಗಂಡ ಮಕ್ಕಳಿಗೆ ಒಳಗ್ ಹೋಗಕ್ ನಾವ್ ಯಾಕೆ ಹೋಗಲ್ಲ ಅಂದ್ರಿ? ನಾವೆಲ್ಲ ಈಗ 2 ವರ್ಷ ಹಿಂದೆ ನಮ್ಗೆಲ್ಲಾ ಕಂಪ್ಲೇಂಟ್ಗಳು ಬಂದಾವ್. ಎಂತ ಸ್ಥಾಪನೆ ಆಗ್ಯದ ಅನ್ನಿಂದ ಮುಂದ ಕಂಪ್ಲೇಂಟ್ಗಳು, ಸಣ್ಣ ಪುಟ್ಟ ಕಂಪ್ಲೇಂಟ್ಗಳು ಬಂದಿದ್ದು. ಸುಮಾರು ಎಷ್ಟು ದಿನದಿಂದ ಈ ವಿಷಯಗಳು ನಡೀತಾ ಇದೆ? ಓರಿ ಮೇಡಮ್, ಒಂದ್ ಎಷ್ಟು ದಿನದಿಂದ ಈ ಘಟನೆಗಳು ನಡೀತಾ ಇದೆ ಸರ್? ಈ ತರ 2 ವರ್ಷದಿಂದ ನಡಿಲಾಕತ್ತೈತ್ರಿ ಮೇಡಮ್. ಹಾಗಾದ್ರೆ 2 ವರ್ಷದಿಂದ ಯಾವ ಅಧಿಕಾರಿಗಳಿಗೂ ಸುದ್ದಿ ಹೋಗಿಲ್ಲ? 2 ವರ್ಷದಿಂದ ಈ ಘಟನೆ ಕಂಟಿನ್ಯೂ ನಡೆದ ಮೇಡಮ್. ಇದನ್ನ ಯಾರು ಪರಿಶೀಲನೆ ಮಾಡಿಲ್ಲ. ಊಟ ಹೇಗದ, ಹೆಂಗ್ ಕೊಡ್ತಾರ, ಹೆಂಗಿಲ್ಲ ಅಂತ ಕಿಸಿಂದ ಯಾ ಅಧಿಕಾರಿ ಕೂಡ ಸ್ಥಳಕ್ಕೆ ಬಂದಿಲ್ಲ. ಇದೇ ಡಿ.ಡಿ ಅವರೇ ಬಂದಿಲ್ಲ. ಸುಮ್ಮನೆ ಎಲ್ಲಿ ಹೋಗುವ ಹೊತ್ನ್ಯಾಗ 5 ಹೋಗ್ಯಾರ ಅಷ್ಟೇ ಕರೆ ಹೊರತಾಗಿ ಸಮಾಜ ಕಲ್ಯಾಣ ಡಿ.ಡಿ ಅವರು ಕೂಡ ಈಗ ತಾಲೂಕಾ ಅಧಿಕಾರಿಗಳನ್ನ ಸಭೆ ತಗೊಂಡು ಎಲ್ಲ ನಮ್ದು ಒಂದೇ ತಾಲೂಕತ್ತಲ್ಲ, ಎಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಸಂಬಂಧಪಡ್ತಕ್ಕಂತ ಡಿ.ಡಿ ಸಾಹೇಬ್ರು ಇವ್ರನ್ನ ಕಡ್ಡಾಯವಾಗಿ ಒಂದು ಮೀಟಿಂಗ್ ತಗೊಂಡು ಇವ್ರು ಶಿಸ್ತುಬದ್ಧಾಗಿ ನಟ್ಬೋಟ್ ಟೈಟ್ ಮಾಡಿದ್ರೆ ಮಾತ್ರ ವಸತಿ ಶಾಲೆಯಲ್ಲಿ ಇರುವ ಮಕ್ಕಳಿಗೆ ಒಂದು ನ್ಯಾಯ ಸಿಗ್ತದ. ಇಲ್ಲಪ್ಪ ಅಂದ್ರೆ ಇವ್ರು ಜೈಲಿನಾಗ ಇರ್ತಕ್ಕಂತ ಕೈದಿಗಳಿಗೆ ಊಟ ಹೆಂಗ್ ಹೋಗಿತಾರ ಆ ಟೈಪ್ ಊಟ ಹಾಕ್ಲಕತ್ತಾರ ಮೇಡಮ್. ಪಾಪ ವಿದ್ಯಾರ್ಥಿಗಳಂದ್ರೆ ದೇವ್ರು ಅಂತ ದೇವ್ರ ಮಕ್ಕಳನ್ನ ಇವ್ರು ನಾಯಕಿತ್ತ ಕೀನಾಗಿ, ಯಾಕಂದ್ರೆ ಅವರು ಇಲ್ಲೊಂದು छोटा मोटा ಲೀಡರ್ಗಳು ಶಕ್ತಿ ಪ್ರಭಾವ ಬೀರ್ತಾರ. ತಾಲೂಕಾ ಏನ್ ಆಫೀಸರ್ ಜೊತೆ ಸಂಬಂಧ ಒಡನಾಟಗಳನ್ನ ಚಲೋ ಇಟ್ಕೊಂಡ್ ಕಿಸಿನ ಅದೀನಿ, ನಾ ಹೇಳ್ತೀನಿ, ನಾ ಮಾಡ್ತೀನಿ ಅಂತ ಹೇಳಿ ಮೇಡಮ್ನು ಒಂದಿಟ್ಟು ವಿನಯ ತನೆಯ ಅನ್ನೋದೇ ಇಲ್ಲ ಮಕ್ಕಳ ಮೇಲೆ. ಅವ್ರಿಗೆ ಮಕ್ಕಳು ಅದಾರೋ ಇಲ್ಲೋ ಅನ್ನೋದು ನಮ್ಗೆ ಅರ್ಥ ಆಗ್ಲತ್ತದ. ವಿನಯ ತನೆಯ ಬೇಕು. ವಿದ್ಯಾರ್ಥಿಗಳು ಯಾವುದೇ ವಿದ್ಯಾರ್ಥಿಗಳಿಗೆ ನೋವು ಆಗ್ಯದ, ಯಾಕಾಗ್ಯದ ಅದನ್ನ ಸ್ಪಂದನೆ ಮಾಡ್ತೀನಿ. ವಿದ್ಯಾರ್ಥಿಗಳನ್ನ ಮನವೊಲಿಸುವಂತದ್ದು ಏನಾಗ್ಯದ ಅನ್ನೋದಂತ ನಿಮ್ಗೆ ಸರ್ಕಾರ ಪಗಾರ ಕೊಡುದು ಅದಕ್ಕ. ಇವೆಲ್ಲ ವಸತಿ ಶಾಲೆಗಳಲ್ಲಿ ಇರ್ತಕ್ಕಂತ ಮಕ್ಕಳಿಗೆ ಒಂದ್ ಒಳ್ಳೇದಾಗ್ಲಿ, ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು. ನಿಮ್ಗೆ ಏನ್ ತೊಂದರೆ ಆಗ ನಿಭಿಸಿ ಹೆಸರನ್ನ ಗಿರಿಮೆಯನ್ನ ಪಡ್ಕೊಂಡ್ರೆ ಅವ್ರಿಗೆ ಪುಣ್ಯ ಆಗ್ತದ್ರಿ ಮೇಡಮ್. ಬರೀ ಇವ್ರು ದುಡ್ಡಿಗಾಗಿ ಬಂದವ್ರಿ ಇವ್ರೆಲ್ಲ. ಇವರೆಲ್ಲ ಮಾರ್ಕೋತಾರ. ಇವರೆಲ್ಲ ಮಾರ್ಕೊಳ್ಳೋದು, ಹೊರಗ್ ಮಾರ್ಕೊಳ್ಳೋದು, ಚೀಲ್ ಗಟ್ಲೆ ಗಂಟು ಕಟ್ಕೊಂಡ್ ಹೋಗುದು ರಾತ್ರಿ. ಹುಡುಗರ್ನೆಲ್ಲ ಮನಗಿಸಿ ಹತ್ರ ಸುಮಾರು ಒಂದ್ ಹುಡುಗಿ ಲೈಬ್ರರಿಗೆ ಬಕ್ಕಿನಪ್ಪ ಸ್ವಲ್ಪ ಒಂದ್ ಬುಕ್ಕ ತರ್ತೀನಿ ಅಂದ್ರ ಹೊರಗ್ ಸರಿಕೆ ಬಿಡುದಿಲ್ಲ. ಯಾಕಂದ್ರೆ ಹೊರಗಿನ ಮಾಲ್ ಹೊರಗ್ ತೆಗಿಲಿ ಲೋಡ್ ಮಾಡಿ ಕಳಿಸ್ತಾರೆ ಅವ್ರು ಟಮ್ಟಮ್ದಾಗ. ಎಸ್, ನಾವು ಈ ವಿಷಯದ ಸಂಬಂಧ ಸುದ್ದಿ ಮಾಡ್ತೀವಿ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಅಶೋಕ್. ಇಷ್ಟು ತಿಂತೀರಿ, ಅಷ್ಟು ಮಾಡ್ತೀರಿ, ಅದು ಮಾಡ್ತೀರಿ, ಇದು ಮಾಡ್ತೀರಿ ಅಂತ ಮತ್ತೆ ನಮ್ಮೆಲ್ಲ ದಬ್ಬಾಳಿಕೆ ಆಗಿ ಎಲ್ಲ ಬೇಡ. ಆಕಿ ಗೀತಲ್ ಕಾಸ್ತಿರಾಗಿ ಯಾಕೆ ಹೆಂಗ್ ಬರ್ತಾಳ ನಮ್ಮನ್ನ ಆಕಿ ಬರ್ತಾಳ.
ಇಲ್ಲಿ ಡಾಕ್ಟರ್ ಇಲ್ಲ ಯಾವ್ದಾರು ತೊಗೊಂಡ್ರೆ ಏನ್ ಮಾಡ್ತೀರ ಅವರು ದೊಡ್ಡ ಹುಡುಗರು ಸರ್ ಅದಕ್ಕೊಬ್ರು ನೈಟ್ ಇರ್ತಾರಲ್ರಿ ಅವ್ರಿಗೆ ಒಂದ್ ಸ್ವಲ್ಪ ಬೇಸಿಕ್ ಏನ್ರ ಹೇಳಿದ್ರೆ ಕೇಳಿದ್ರೆ ಅವು ಸಣ್ಣ ಪುಟ್ಟ ಟ್ಯಾಬ್ಲೆಟ್ ಕಡಿ ಇಲ್ಲ ಅಂದ್ರೆ ಕರ್ಕೊಂಡಾರ ಹೋಗ್ಬೇಕು, ಅದನ್ನ ಕರ್ಕೊಂಡು ಹೋಗಿಲ್ಲ ಅಂತ ಅವ್ರಿಗೆ. ಇಲ್ಲಿ ಡಾಕ್ಟರ್ ಇಲ್ಲ ಯಾವ್ದಾರು ತೊಗೊಂಡ್ರೆ ಏನ್ ಮಾಡ್ತೀರ ಅವರು ದೊಡ್ಡ ಹುಡುಗರು ಸರ್ ಅದಕ್ಕೊಬ್ರು ನೈಟ್ ಇರ್ತಾರಲ್ರಿ ಅವ್ರಿಗೆ ಒಂದ್ ಸ್ವಲ್ಪ ಬೇಸಿಕ್ ಏನ್ರ ಹೇಳಿದ್ರೆ ಕೇಳಿದ್ರೆ ಅವು ಸಣ್ಣ ಪುಟ್ಟ ಟ್ಯಾಬ್ಲೆಟ್ ಕಡಿ ಇಲ್ಲ ಅಂದ್ರೆ ಕರ್ಕೊಂಡಾರ ಹೋಗ್ಬೇಕು, ಅದನ್ನ ಕರ್ಕೊಂಡು ಹೋಗಿಲ್ಲ ಅಂತ ಅವ್ರಿಗೆ. ಈಗ ಪ್ರಾಬ್ಲಮ್ ಏನು, ವಾರ್ಡನ್ ಇಲ್ಲೇ ವಾಸ್ತಿ ಇರ್ಬೇಕಾ? ನಾವು ಅವ್ರನ್ನ ಪರವಾಗಿ ಮಾತಾಡಲ್ಲ, ನಮ್ಮ ಪರವಾಗಿ ನಮ್ಮ ಮೇಲೆ ಬಂದಾರ ಅವ್ರು. ಈಗ ನಮ್ಮ ಮನೆ ನಮಗೆ ಕೈ ಮಾಡ್ತಾರ, ನಾಳೆ ಇನ್ನೊಬ್ರು ಕೈ ಮಾಡ್ತಾರ, ನಾಳೆ ಇನ್ನೊಬ್ರು ಕೈ ಮಾಡ್ತಾರೆ. ಪೇರೆಂಟ್ಸ್ ವ್ಯಾಲ್ಯೂ ಇಲ್ಲ ಏನ್ರಿ? ಅವರು ಪೇರೆಂಟ್ಸ್ ಅದಾರ, ಅವ್ರ ಮಕ್ಕಳು ಬಿಟ್ಟು ಬರ್ತಾರೆ, ನಾವು ಮಕ್ಕಳನ್ನ ನೋಡ್ಬೇಕು. ಇಷ್ಟು ತಿಂತೀರಿ, ಅಷ್ಟು ಮಾಡ್ತೀರಿ, ಅದು ಮಾಡ್ತೀರಿ, ಇದು ಮಾಡ್ತೀರಿ ಅಂತ ಮತ್ತೆ ನಮ್ಮ ಮೇಲೆ ದಬ್ಬಾಳಿಕೆ. ಆಕೆ ಎಲ್ಲ ಬಿಟ್ಟು ಆಕೆ ಗೀತಲ್ ಕಾಸಿ ಹಾಕಿ ಯಾಕೆ ಹೆಂಗ್ ಮಾಡ್ತಾಳೆ ನಮ್ಮನ್ನ? ಆಕೆ ಬರ್ತಾಳೆ. ಇಲ್ಲಿ ಡಾಕ್ಟರ್ ಇಲ್ಲ ಯಾವ್ದಾರು ತೊಗೊಂಡ್ರೆ ಏನ್ ಮಾಡ್ತೀರ ಅವರು ದೊಡ್ಡ ಹುಡುಗರು ಸರ್ ಅದಕ್ಕೊಬ್ರು ನೈಟ್ ಇರ್ತಾರಲ್ರಿ ಅವ್ರಿಗೆ ಒಂದ್ ಸ್ವಲ್ಪ ಬೇಸಿಕ್ ಏನ್ರ ಹೇಳಿದ್ರೆ ಕೇಳಿದ್ರೆ ಅವು ಸಣ್ಣ ಪುಟ್ಟ ಟ್ಯಾಬ್ಲೆಟ್ ಕಡಿ ಇಲ್ಲ ಅಂದ್ರೆ ಕರ್ಕೊಂಡಾರ ಹೋಗ್ಬೇಕು, ಅದನ್ನ ಕರ್ಕೊಂಡು ಹೋಗಿಲ್ಲ ಅಂತ ಅವ್ರಿಗೆ. ಇಲ್ಲಿ ಡಾಕ್ಟರ್ ಇಲ್ಲ ಯಾವ್ದಾರು ತೊಗೊಂಡ್ರೆ ಏನ್ ಮಾಡ್ತೀರ ಅವರು ದೊಡ್ಡ ಹುಡುಗರು ಸರ್ ಅದಕ್ಕೊಬ್ರು ನೈಟ್ ಇರ್ತಾರಲ್ರಿ ಅವ್ರಿಗೆ ಒಂದ್ ಸ್ವಲ್ಪ ಬೇಸಿಕ್ ಏನ್ರ ಹೇಳಿದ್ರೆ ಕೇಳಿದ್ರೆ ಅವು ಸಣ್ಣ ಪುಟ್ಟ ಟ್ಯಾಬ್ಲೆಟ್ ಕಡಿ ಇಲ್ಲ ಅಂದ್ರೆ ಕರ್ಕೊಂಡಾರ ಹೋಗ್ಬೇಕು, ಅದನ್ನ ಕರ್ಕೊಂಡು ಹೋಗಿಲ್ಲ ಅಂತ ಅವ್ರಿಗೆ. ಈಗ ಪ್ರಾಬ್ಲಮ್ ಏನು, ವಾರ್ಡನ್ ಇಲ್ಲೇ ವಾಸ್ತಿ ಇರ್ಬೇಕಾ? ನಾವು ಅವ್ರನ್ನ ಪರವಾಗಿ ಮಾತಾಡಲ್ಲ, ನಮ್ಮ ಪರವಾಗಿ ನಮ್ಮ ಮೇಲೆ ಬಂದಾರ ಅವ್ರು. ಈಗ ನಮ್ಮ ಮನೆ ನಮಗೆ ಕೈ ಮಾಡ್ತಾರ, ನಾಳೆ ಇನ್ನೊಬ್ರು ಕೈ ಮಾಡ್ತಾರ, ನಾಳೆ ಇನ್ನೊಬ್ರು ಕೈ ಮಾಡ್ತಾರೆ. ಪೇರೆಂಟ್ಸ್ ವ್ಯಾಲ್ಯೂ ಇಲ್ಲ ಏನ್ರಿ? ಅವರು ಪೇರೆಂಟ್ಸ್ ಅದಾರ, ಅವ್ರ ಮಕ್ಕಳು ಬಿಟ್ಟು ಬರ್ತಾರೆ, ನಾವು ಮಕ್ಕಳನ್ನ ನೋಡ್ಬೇಕು. ಇಷ್ಟು ತಿಂತೀರಿ, ಅಷ್ಟು ಮಾಡ್ತೀರಿ, ಅದು ಮಾಡ್ತೀರಿ, ಇದು ಮಾಡ್ತೀರಿ ಅಂತ ಮತ್ತೆ ನಮ್ಮ ಮೇಲೆ ದಬ್ಬಾಳಿಕೆ. ಆಕೆ ಎಲ್ಲ ಬಿಟ್ಟು ಆಕೆ ಗೀತಲ್ ಕಾಸಿ ಹಾಕಿ ಯಾಕೆ ಹೆಂಗ್ ಮಾಡ್ತಾಳೆ ನಮ್ಮನ್ನ? ಆಕೆ ಬರ್ತಾಳೆ. ಇಲ್ಲಿ ಡಾಕ್ಟರ್ ಇಲ್ಲ ಯಾವ್ದಾರು ತೊಗೊಂಡ್ರೆ ಏನ್ ಮಾಡ್ತೀರ ಅವರು ದೊಡ್ಡ ಹುಡುಗರು ಸರ್ ಅದಕ್ಕೊಬ್ರು ನೈಟ್ ಇರ್ತಾರಲ್ರಿ ಅವ್ರಿಗೆ ಒಂದ್ ಸ್ವಲ್ಪ ಬೇಸಿಕ್ ಏನ್ರ ಹೇಳಿದ್ರೆ ಕೇಳಿದ್ರೆ ಅವು ಸಣ್ಣ ಪುಟ್ಟ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತಾಡೋಕೆ ತಾಲೂಕು ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದಂತಹ ಅಶೋಕ್ ಛಲವಾದಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ ಸರ್, ಈ ಘಟನೆ ಬಗ್ಗೆ ಏನ್ ವ್ಯಕ್ತಪಡಿಸಕ್ ಇಷ್ಟಪಡ್ತೀರಾ ಸರ್? ನಮಸ್ಕಾರ ಮೇಡಮ್ ಅವರ. ನಮಸ್ತೆ ಸರ್, ಹೇಳಿ ಮೇಡಮ್ ಅವರ, ಅದು ನಿನ್ನೆ ಅಡಿಗೆ ಮುಖ್ಯ ಅಡಿಗೆಯವರು ಏನದ ಅಲ್ಲಿ ಹಾಸ್ಟೆಲ್ ಹುಡುಗಿ ಮ್ಯಾಗ ಕೈ ಮಾಡಿದ್ರು. ಕಪಾಳಿಗೆ ಹೊಡೆದದ್ದು ಅದು ಒಂದು ದೊಡ್ಡ ದುರಂತ ಘಟನೆ ಆಗಿತ್ತು. ಅದನ್ನೆಲ್ಲ ಹಾಸ್ಟೆಲ್ ಹುಡುಗರು ಎಲ್ಲಾರು ಸೇರಿ ಇವತ್ತ ಹಾಸ್ಟೆಲ್ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ರು. ಅದ್ರ ಜೊತೆಗೇನೆ ನಾವು ಎಲ್ಲ ಸೇರಿ ಆ ಪ್ರತಿಭಟನೆಯಾಗಿ ಇದು ಮಾಡಿ ಅಲ್ಲಿಗೆ ಸಡನ್ಲಿ ಅವ್ರ ತಾಲೂಕು ಆಫೀಸರು ಮತ್ತು ಡಿಡಿ ಅನ್ನ ಡಿಸ್ಟಿಕ್ ಆಫೀಸರ್ನ ಅಲ್ಲಿಗೆ ಕರೆಸ್ಕೊಂಡು ಅವ್ರಿಗೆ ಆ ಹೆಣ್ಮಗಳಿಗೆ ಅನ್ಯಾಯ ಆಗ್ಯದ. ಅಡಿಗೆ ಒಬ್ಬ ವಾರ್ಡನ್ನ ಅಲ್ಲಿ ಇರೋದೇ ಇಲ್ಲ, ಹೀಗಾಗಿ ಅಡಿಗೆಯವರೇ ಕಾರ್ಬಾರ್ ಮಾಡ್ತಾರ ಅನ್ನೋದು ಒಂದು ಇದು ಆಯ್ತಲ್ಲಿ. ಇನ್ನೊಂದು ವಿಷಯ, ಅವರು
ಹಿಂಗೆ ಎದಕ್ ಸಂಬಂಧ ಅವ್ರು ಹೊಡೋರು ಅಂತಂದಾಗ ವಿಚಾರ ಮಾಡಿದ್ವಿ. ಬಟ್ ಏನಾದ್ರು ಯಾವ್ದೋ PUC ಫಸ್ಟ್ ಇಯರ್ ಮತ್ತು ಫಸ್ಟ್ ಇಯರ್ ಹುಡುಗಿ ಇವ್ರ ಬಲ್ಲಿ ಫೋನ್ ತಗೊಂಡು ಫೋನಿಗೆ ಹೋಗಿದ್ರಂತ. ಇವ್ರ ಬಲ್ಲಿ ಫೋನ್ ಇಸ್ಕೊಂಡ್ರು. ಫೋನ್ ನಂತರ ಅದೇನಂತ ಯಾಕೆ ನೀವು ಫೋನ್ ಇಸ್ಕೊಂಡ್ರಿ ಅಂತ ಕೇಳೋದ್ಗಳನ್ನ ಹಿಂದೇನದ ಹುಡುಗಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಬಂದಿದ್ರತ್ತ ಹೋಗಿ ಹೊರಗ. ಅದನ್ನ ಸ್ಕ್ಯಾನ್ ಮಾಡ್ಕೊಂಡಾಗ ಅವ್ರಿಗೆ ವಾಗ್ವಾದಾಗಿದ್ರು. ಸರ್, ವಿದ್ಯಾರ್ಥಿನಿಯರು ಏನೇನ್ ಕಂಪ್ಲೇಂಟ್ ಹೇಳ್ತಾರೆ ಸರ್? ಈ ಹಾಸ್ಟೆಲ್ ಅಲ್ಲಿ ಸರಿ ಇದೆ, ಇದು ಸರಿಗಿಲ್ಲ, ಫುಡ್ ಕ್ವಾಲಿಟಿ ಹೆಂಗಿದೆ ಸರ್? ಅಲ್ಲಿ ಹೆಂಗ್ ನೋಡಮ್ಮ, ಆಹಾರದ ಗುಣಮಟ್ಟ ಏನಿದೆ ಸರ್? ವಿದ್ಯಾರ್ಥಿನಿಯರು ಏನೇನು ಆರೋಪಗಳು ಮಾಡ್ತಾರೆ ಸರ್ ಹಾಸ್ಟೆಲ್ ಅಲ್ಲಿ ಇಂಥದ್ದು ಸರಿಗಿದೆ, ಸರಿ ಇಲ್ಲ ಅಂತ? ಆಹಾರದ ಗುಣಮಟ್ಟ ಕಳಪೆ ಇದ್ರಿ ಮೇಡಮ್. ಸ್ವಲ್ಪ ಬಟ್ ಕಳಪೆ ಅದ. ಅದನ್ನ ನಾವು ಎಲ್ಲ ಹೋಗಿ ಇದು ಮಾಡಿ ನೋಡಿದ್ವಿ. ಮತ್ತೆ ನಾವು ಅದನ್ನ ಸ್ವಲ್ಪ ಊಟ ಮಾಡಿ ನೋಡಿದ್ವಿ. ಈಗ ಬಟ್ ಕಿಟ್ಟಿನ ಸಮಸ್ಯೆ ಹೇಳಿದ್ರು. ಕಿಟ್ ಏನದ ಅವ್ರು ಇವ್ರಲಿಂದ 2 ದಿನ ಇರ್ಲಿ ಸ್ಟೇಟ್ ಲೆವೆಲ್ ಟೆಂಡರ್ ಆಗ್ಲಾರ್ಕ ಕಿಟ್ ಬಂದಿಲ್ಲತ್ರಿ. ಅದೇ ಕಿಟ್ ಏನದ ನಾನು ಇಲ್ಲಿ ಏಜೆನ್ಸಿ ಯಾವ್ದನ್ನ ಅವನ್ ಮುಖಾಂತರ 2 ದಿನದಲ್ಲಿ ಕೊಡಿಸ್ತೇವೆ ಅಂತ ಹೇಳಿ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಹೇಳಿದ್ರು. ಸರ್, ಈಗ DD ಅವರು ವಿದ್ಯಾರ್ಥಿನಿಯರಿಗೆ ಯಾವ ರೀತಿ ಲಿಖಿತ ಅಥವಾ ಮೌಖಿಕ ಭರವಸೆ ಏನಾದ್ರು ನೀಡಿದಾರ ಸರ್? ಮೌಖಿಕ ಭರವಸೆ ನೀಡಿದಾರೆ ಮೇಡಮ್. ಏನಂತ? ಜನ್ ಮುಂದೆನೆ ಎಲ್ಲ ನಾವು ಅವರು ಏನದ ಇವರು ಡಿ ದರ್ಜೆದವರು ಅವ್ರ ತೆಗೆದು ನಮ್ ಕೈಯಲ್ಲಿ ಇರೋದ್ರಿಂದ ಅವ್ರನ್ನ ಡಿ ದರ್ಜೆದವ್ರನ್ನ ಮತ್ತು ಏನು 7 ಮಂದಿ ಅವರ ಅವ್ರ ಹತ್ರ ಅಡಿಗೆ ಸಹಾಯಕರನ್ನ, ಅಡಿಗೆ ಸಿಬ್ಬಂದಿ, ಗೌರ್ಮೆಂಟ್ ಇದ್ದವ್ರನ್ನ ಮತ್ತು ಪ್ರೈವೇಟ್ ಇದ್ದವ್ರನ್ನ, ಅವ್ರ ಹತ್ರನು ಹೊರಗುತ್ತಿಗೆ ಇದ್ದವ್ರನ್ನ ಮತ್ತು ಪರ್ಮನೆಂಟ್ ಇದ್ದವ್ರನ್ನ ಒಟ್ಟರು ಅಲ್ಲಿ ತೆಗೆದು ಹಾಕ್ತಾರೆ ಅಂತ ಹೇಳಿದಾರೆ ಮೇಡಮ್. ಸರ್, ಈಗ ಅದು ಬಿಟ್ಟು ವಿದ್ಯಾರ್ಥಿನಿಯರಿಗೆ ಮುಂದೆ ಯಾವ ತರ ಸೌಲಭ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ಏನಾದ್ರು ಆಶ್ವಾಸನೆ ಏನಾದ್ರು ಕೊಟ್ಟಿದ್ದಾರಾ ಸರ್? ಭರವಸೆ ಏನಾದ್ರು ಕೊಟ್ಟಿದ್ದಾರಾ? ಭರವಸೆ ಇಲ್ಲ ಏನದ ಬಿಜಾಪುರ ಜಿಲ್ಲೆದಲ್ಲೇನೆ ಹಿಂಗಾಗ್ಲಾರ್ದಂಗ ನೋಡ್ಕೊತ ಹೇಳಿದ್ದಾರೆ ಮೇಡಮ್. ನಂತರ ಏನದ ಫುಡ್ಡಿನ ವ್ಯವಸ್ಥೆ ನಾನು ಪ್ರತಿ ಬಂದು ನಾನು ಒಂದ್ಸರಿ ತಿಂಗಳಿಗೊಮ್ಮೆ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಸರ್, ಸುಮಾರು ಎಷ್ಟು ತಿಂಗಳುಗಳಿಂದ ಈ ಘಟನೆ ನಡೀತಿರ್ಬೋದು ಸರ್? ಈ ತರ ಆರೋಪಗಳು ಕೇಳಿ ಬರ್ತದೆ ಅಂದ್ರೆ ಎಷ್ಟು ತಿಂಗಳು ಅಥವಾ ವರ್ಷದಿಂದ ನಾವು ಇದು ಹಾಸ್ಟೆಲ್ ಹೊಸದಾಗಿ ಕಟ್ಟಡ ಆಗಿದ್ರಿ ಮೇಡಮ್. ಕಾಲೇಜ್ ಹಾಸ್ಟೆಲ್ 1 ವರ್ಷ ಇತ್ತು. ಈಗ ಹುಡುಗರು 2ನೇ ವರ್ಷ ಇಲ್ಲಿ ಆ ಹಾಸ್ಟೆಲ್ ನಲ್ಲಿ ವಾಸಿಸಿರ್ತಕ್ಕಂಥದ್ದು. ಮೊದಲೇ ಬೇರೆ ಎಲ್ಲೋ ಇರ್ತಿದ್ರು. ಇಲ್ಲಿ ಈ ಕಾಲೇಜ್ ಬಂದಿಂದ ಆಲ್ರೆಡಿ ನಾವೆಲ್ಲ ಸಂಘಟನೆಯರು ಕೂಡಿ ಕೆಲವೊಂದು ಅಲ್ಲಿ ಹುಡುಗರು ತಿರುಗಿಸಿರಲ್ಲ ಪೊಲೀಸ್ ಸ್ಟೇಷನ್ ದಾಗ ಅದು ಹೇಳಿದ್ದೇವೆ ನಾವು. ಹುಡುಗರು ಇದು ಆಗ್ತಿರ್ತಾವ, ಬಂದೋಬಸ್ತ್ ಇರ್ಲತ್ತೇವೆ. ಬಟ್ ಇಲ್ಲಿ ಏನದ ವಾರ್ಡನ್ನಾನೇ ಅಲ್ಲಿ ವಸ್ತಿ ಇರಲ್ಲ. ಒಂದು ಗೌರ್ಮೆಂಟ್ ಜಾಬ್ ಬಂದು 10 ಗಂಟೆಗೆ ಬಂದು 5 ಗಂಟೆಗೆ ಹೋಗ್ತಾರ. ಅದು 2 ದಿನಕ್ಕೊಂದು ಬರ್ತಾರ. ವಾರ್ಡನ್ನ ಅಲ್ಲಿದ್ರೆ ಇಂಥ ಘಟನೆಗಳ ಸಂಭವಿಸ್ತಾ ಮೇಡಮ್. ವಿದ್ಯಾರ್ಥಿನಿ ಏನ್ ಹೇಳ್ತಾರೆ ಸರ್ ಈ ವಿಷಯಕ್ಕೆ ಸಂಬಂಧ? ಮೇಡಮ್, ವಿದ್ಯಾರ್ಥಿನಿ ಅದನ್ನ ಹೇಳಿದ್ರು ಮೇಡಮ್. ಅವರು ನಮಗೆ ಇದು ಮಾನಸಿಕ ಆಗ್ತದ. ಇನ್ನು ಮುಂದೆ ನಾವು ಸಮಾಜದಲ್ಲಿ ಒಬ್ಬ ಅಡಿಗೆಯವರು ನಮಗ್ ಪಡಿದ್ರಿಂದ ಮೇಡಮ್ ಅವ್ರಿಗೆ ನಾವು ತಿಳಿಸ್ತೇವೆ. ಮೇಡಮ್ ಅವ್ರ ತಕ್ಷಣ ಬರ್ಲಿಲ್ಲ. ನಾವ್ ಮನೆ ಕೆಲಸ ವಾರ್ಡನ್ ನಮ್ ಇರೋದ ನಾ ಸೋಮವಾರ ಬರ್ತೀನಿ ಅಂತ ಹೇಳಿದ್ರು. ಮಾಹಿತಿಗೆ ಧನ್ಯವಾದಗಳು ಅಶೋಕ್. ನಾವು ಇಲ್ಲಿ ನಮ್ದು ಇದೆ, ನಾವು ಫೈನಲ್ ಇಯರ್ ಅವ್ರಿ, ನಾವು ಡಿಗ್ರಿ ಫೈನಲ್ ಇಯರ್ ದವ್ರಿ. ನಾವು ಹಾಸ್ಟೆಲ್ದಾಗ ಇದ್ದೀವ್ರಿ. ಲೈಬ್ರರಿ ಓಪನ್ ಮಾಡ್ರಿ ಅಂತ ಹುಡುಗಿಯರ್ ಓದಕ್ ಹೋಗ್ಯಾರ್ರಿ ಲೈಬ್ರರಿಗೆ ಅಂತ ಹೇಳಿ. ಓದಕ್ ಹೋದಾಗ ಹುಡುಗಿಯರ್ಗೆ ಏನಂದ್ರೆ ಲೈಬ್ರರಿ ಓಪನ್ ಮಾಡ್ಬೇಡ್ರಿ, ನೀವು ಓದಕ್ ಹೋಗ್ಬೇಡ್ರಿ ಅಂತಂದ್ರಿ. ಎದಕ್ಕಂಡಿ ನಾವು ಎದಕ್ ಓದಕ್ ಹೋಗ್ಬೇಡ್ರಿ ಅಂದ್ರೆ ನೀವ್ ಏನೇನ್ ಓದ್ತೀರಿ ಏನೇನ್ ಮಾಡ್ತೀರಿ ಗೊತ್ತು ನಮ್ಗ, ನೀವ್ ಎಷ್ಟು ದೊಡ್ಡದು ಬರ್ತೀರಿ, ನೀವು ಎಲ್ಲಾದ್ರಾಗ ಬರ್ತೀರಾ ಅಂತ ನಮ್ಗೆ ಗೊತ್ತು ನಮ್ಗ ಅಂತ ಅಂದ್ರಿ. ಯಾಕಂದ್ರೆ ಹಿಂಗ್ ಯಾಕೆ ಮಾತಾಡ್ತೀವಿ ಅಂದ್ರೆ ನೀವ್ ಹೆಂಗಿದ್ರಿ ಎಲ್ಲ ಇದ್ರಿ ನಮ್ಗೆಲ್ಲ ಗೊತ್ತು ಅಂತ ಅಂದ್ರು. ಆ ಮಾತು ನಾನು ಲೈಬ್ರರಿ 10 ಗಂಟೆಗೆ 9 ಗಂಟೆಗೆಲ್ಲ ಕ್ಲೋಸ್ ಮಾಡ್ಬೇಕು. ಹಾಸ್ಟೆಲ್ ಒಳಗೆ ಲೈಬ್ರರಿ ಐತ್ರಿ. 10 ಗಂಟೆ 9ವರೆಗೆಲ್ಲ ಲೈಬ್ರರಿ ಕ್ಲೋಸ್ ಆಗ್ಬೇಕಂತಂದ್ರಿ. ಲೈಬ್ರರಿ ಎದಕ್ಕೆ ಕ್ಲೋಸ್ ಆಗ್ಬೇಕು ಅಂತ ನಾ ಅಷ್ಟೇ. ಲೈಬ್ರರಿ ಎದಕ್ಕೋ ನಾವು ಓದೋರು ಇರ್ತೀವಿ, ಕೆಲವೊಂದು ಕಾಂಪಿಟೇಟರ್ ಇರ್ತಾರೆ, ಕೆಲವೊಂದು ಓದೋರು ಇರ್ತಾರೆ, ಎಲ್ಲರೂ ಇರ್ತಾರೆ. ಅದನ್ನ ನೀವು ಬಂದ್ ಮಾಡೋನಾಗ ಯಾರು ಕೊಟ್ಟಾರ್ರಿ ನಿಮ್ಗೆ ಇಷ್ಟೇ ಅಂದಿನಿ. ನೀ ಯಾಕೆ ಕೇಳಕ್ ಬಂದಾಕಿನಿ, ನೀ ಏನ ನಮ್ಗೆ ಕೇಳ್ತಿ ಅಂತ ಹೇಳಿ ನನ್ನ ಬಡ್ದಾಳ್ರಿ. ಆಕಿ ನನ್ನ ಬಡ್ದು ನೀವ್ ಇಲ್ಲಿ ಓದಕ್ ಬಂದಿಲ್ಲ, ನೀವು ಇಂತ ಚಿಲ್ಲರ್ಗಿರಿ ಮಾಡಕ್ ಬಂದಿರ ಅಂತ ಅಂದಾಳ್ರಿ. ಬೇಕು ಇವ್ರಿಗೆಲ್ಲ ಆದ ಶಿಕ್ಷೆ ಬೀಳಲೇಬೇಕ್ರಿ.
ನಾವು ಇಷ್ಟು ದಿನ ನಾವು ಸುಮ್ನೆ ಇದೀವ್ರಿ. ನಮ್ಗೆ ಏನಂದ್ರು ನಾವು ಸುಮ್ನೆ ಇದೀವಿ. ಈ ಮೇಡಮ್ ನಮ್ಗೆ ಅವ್ರು ಇದ್ದಿದ್ದಕ್ಕೆ ನಾವು ಅವ್ರು ಇಲ್ಲಿ ಬಂದಿಲ್ಲ, ನೋಡಿಲ್ಲ. ಫಸ್ಟ್ ಆಫ್ ಆಲ್ ಈ ಹಾಸ್ಟೆಲ್ಗೆ ಸಿಬ್ಬಂದಿಗಳು ದೊಡ್ಡ ಸಿಬ್ಬಂದಿಗಳು ಬಂದು ಯಾರು ಭೇಟಿ ಕೊಟ್ಟಿಲ್ರಿ. ಕೊಟ್ಟಿದ್ರೆ ಇವ್ರದ್ದು ಏನಂತ ಗೊತ್ತಾಗ್ತಿತ್ರಿ. ನಮ್ಗೆ ಏನಿಲ್ರಿ, ನಾಗಲಕ್ಷ್ಮಿ ಮೇಡಮ್ ಗೊತ್ತಾಗ್ಬೇಕು, ಈ ವಿಷಯ ಗೊತ್ತಾಗ್ಬೇಕು, ನಮ್ಗೆಲ್ಲ ನ್ಯಾಯ ಸಿಗ್ಬೇಕು. ನಮ್ಗೆ ಇಲ್ಲಿ ಬರ್ಲೇಬೇಕ್ರಿ, ಅವ್ರು ಬರ್ಬೇಕು. ನಾವು ಬೆಡ್ ಕಮ್ಮಿ ಬಿದ್ರೆ ಬೆಡ್ ಕೊಡು ಅಂತ ಹೇಳಿದ್ರೆ ಬೆಡ್ ಕೊಡ್ದಿಲ್ಲ. ಬೆಡ್ ಕಮ್ಮಿ ಬಿದ್ರೆ ಬೆಡ್ ಕೊಡು ಅಂತ ಮೇಡಮ್ ಅವರಿಗೆ ಬೆಡ್ ಕೊಡ್ದಿಲ್ಲ, ನೀವು ಮನೆಗೆ ಹೋರ ಅಂತ ಹೇಳ್ತಾರೆ. ಯಾಕೆ ಮತ್ತೆ ನಮ್ಗೆ ಏನೇ ಫೆಸಿಲಿಟಿ ಇರ್ತದೆ ಎಲ್ಲಾನು ಕೊಡ್ಬೇಕಿಲ್ರಿ. ಅವರು ಏನು ಕೊಡೋದಿಲ್ರಿ. ಹಂಗಿದ್ರೆ ಯಾಕೆಲ್ಲ ಹಾಸ್ಟೆಲ್ ಎಲ್ಲ ಯಾಕೆ ತೆಗಿಬೇಕ್ರಿ? ನಮ್ಗೆ ಏನ್ ಫೆಸಿಲಿಟಿ ಅವ ಎಲ್ಲಾನು ಕೊಡ್ಬೇಕ್ರಿ. ಹೆದರಿಕೆ ಹಾಕ್ತಾರೆ ಅವ್ರು. ನಮ್ಮನ್ನ ಏನ್ ಸಮಸ್ಯೆನೇ ಕೇಳ್ಬಾರ್ದ್ರಿ ನಾವು. ಹೆದರಿಕೆ ಹಾಕ್ತಾರೆ. ಏನಾರು ಕೇಳಿದ್ರೆ ಹೆಚ್ಚಿಗೆ ಮಾತಾಡ್ರಿ, ಮನೆ ಹಾಸ್ಟೆಲ್ ಬಿಟ್ಟು ಹೊರಗೆ ಹಾಕ್ತೀನಿ ಅಂತಾರೆ ಅವ್ರು ನಮಗೆ. ಏನೇನ್ ಸಮಸ್ಯೆ ಅದಾವೆ ಈಗ ರೀ? ಪ್ರತಿದಿನ ಕಿಟ್ ಬರಲ್ರಿ. ಕೇಳಿದ್ರೆ ಇದ್ರೆ ಬಂದಿಲ್ಲ, ಎಲ್ಲಿದ್ ಕೊಡಮೋ ಎಲ್ಲಿದಿಲ್ಲ ಅಂತ ಕೇಳ್ತಾರೆ. ಈಗ ಯಾವ್ದೇ ಒಂದ್ ಹುಡುಗಿ ಪ್ರಶ್ನೆ ಮಾಡಕ್ ಹೋದ್ರ ಅವ್ರಿಗೆ ಗುರಾಯಿಸ್ಕೊಂಡ್ ನೋಡೋದ್ರಿ. ಅಡಿಗೆ ಸಿಬ್ಬಂದಿ ಅನ್ನತ್ರ ಮೇನ್ ರೀ. ಒಟ್ಟ ಒಂದ್ ಅಡಿಗೆ ಪ್ರಾಬ್ಲಮ್ ಆದಂದ್ರೆ ಹೇಳಂಗಿಲ್ರಿ. ಅವ್ರು ಗುರಾಯಿಸ್ ಟಾರ್ಗೆಟ್ ಆಗ್ಬಿಡ್ತಾರೆ. ಅವಾಗ ಕೆಟ್ಟ ಶಬ್ದ ಮಾಡ್ಬಿಡ್ತಾರೆ. ಅವಾಗ ಕೆಟ್ಟ ಶಬ್ದ ಎಲ್ಲರೂ ರೀ. ಒಂದಂತ ಅಲ್ರಿ, ಅಪ್ಪ ಅವನ ವಿಷಯನ ತೆಗೆದು ಮಾತಾಡ್ತಾರೆ. ನೀವ್ ಎಲ್ಲರಿಗೆ ಆಡಕ್ ಹೋಗ್ತೀರಿ, ಎಲ್ಲಿ ಬರ್ತೀರಿ, ಏನ್ ನಮ್ಗೇನ್ ಗೊತ್ತಿಲ್ಲ. ಅಡಿಗೆ ಸಿಬ್ಬಂದಿನೇ ಸಾವಿತ್ರಿ ಆಂಟಿ ಅಂತ ಹೇಳ್ರಿ. ಅಡಿಗೆ ಸಿಬ್ಬಂದಿನೇ ಬೈಯೋದ್ರಿ. ಕೆಟ್ಟ ಶಬ್ದ ಮಾತಾಡ್ತಾರೆ ಎಲ್ಲಾನು ರೀ. ಟಾಯ್ಲೆಟ್ ಸ್ವಚ್ಛ ಮಾಡಿದ ಅವ್ರ ಕೆಲಸ ಇಲ್ರಿ. ಯಾಕೆ ಸ್ವಚ್ಛ ಯಾಕೆ ಹೊಲ್ಸ್ ಮಾಡ್ತೀರಿ, ಯಾಕೆ ಕಸ ಹಾಕ್ತೀರಿ? ಕ್ಲೀನ್ ಹಂಗ ನಾವ್ ಕಸ ಹಾಕೋದಕ್ಕೆ ಅವ್ರು ಕ್ಲೀನ್ ಮಾಡಕ್ ಬಂದಾರಿಲ್ರಿ. ಅಲ್ಲಿ ನೀವು ಕ್ಲೀನ್ ಮಾಡ್ಬಾ, ಅಲ್ಲಿ ಕಸ ಹಾಕ್ಬೇಡ್ರಿ, ಇದು ಮಾಡ್ಬೇಡ್ರಿ, ನೀವು ಬೆಳಕ್ ಬಂದಿ ನಾನು ಅದು ಮಾಡಕ್ ಬಂದಿ ನಾನು ಅಂತ ಕೇಳ್ತಾರೆ ನಮ್ಗೆ. ಎಷ್ಟೊತ್ತಿದ್ರು ನಾವೇ ಹಾಸ್ಪಿಟಲ್ ಹೋಗ್ಬೇಕ್ರಿ. ಯಾವ ಹುಡುಗರು ಏನ ಬಿದ್ರು ಒಟ್ಟ ಯಾರು ಓಡಾಡಂಗಿಲ್ರಿ ಹಾಸ್ಟೆಲ್ನಾಗ್ರಿ. ಯಾರು ಬರೋದಿಲ್ರಿ. ನೈಟ್ ಶಿಫ್ಟ್ ಇರ್ತಾರ ಕೇಳಂಗಿಲ್ರಿ. ಆಂಟಿರಿ ಅದಾರಿ, ಆಂಟಿ ಅದಾರಿ, ಮಾತ್ ಕೇಳ್ರಿ. ಒಂದ್ ಹುಡುಗಿ ಆರಾಮಿಲ್ಲ ಅಂದ್ರೆ ಒಬ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗಲ್ರಿ ಇವ್ರು. ನಾವೇ ಹೋಗ್ಬೇಕ್ರಿ. ನಾವಾಗಿ ಹಾಸ್ಪಿಟಲ್ ಹೋಗ್ಬಂದ್ರೆ ಡೌಟ್ ಪಡ್ತಾರೆ. ಇವ್ರು ಎಲ್ಲಿ ಹೋಗಿದ್ರೆ ಏನ್ ಮಾಡ್ಬಂದ್ರೆ ಏನ್ ನಿಲ್ಸಿದ್ರಿ. ಒಂದ್ ಹುಡುಗಿ ಎಷ್ಟು ಹುಡುಗರು ಆರಾಮ್ ತಪ್ಪ ಮಕ್ಕೊಂಡ್ರಿ. ಇಲ್ಲಿ ಒಬ್ರು ಕೇಳ್ರಿ ಏನಾಗೈತಿ ಏನ್ ಬಿಟ್ಟಾರ ಅಂತ ಒಂದ್ ಹುಡುಗರು ಓಡಾಡಂಗಿಲ್ರಿ ಇವ್ರು. ಇಲ್ಲಿ ಡಾಕ್ಟರ್ ಇಲ್ಲ, ಯಾವ್ದಾರು ತೊಗೊಂಡ್ರೆ ಏನ್ ಮಾಡ್ತಾರೆ ಅವರು ದೊಡ್ಡ ಹುಡುಗರು? ಸರ್ ಅದಕ್ಕೊಬ್ರು ನೈಟ್ ಇರ್ತಾರಲ್ರಿ, ಅವ್ರಿಗೆ ಒಂದ್ ಸ್ವಲ್ಪ ಬೇಸಿಕ್ ಏನ್ರ ಕೇಳಿದ್ರೆ ಸಣ್ಣ ಪುಟ್ಟ ಟ್ಯಾಬ್ಲೆಟ್ ಕಡೆ ಇಲ್ಲ ಅಂದ್ರೆ ಕರ್ಕೊಂಡಾರ ಹೋಗ್ಬೇಕು. ಅದನ್ನ ಕರ್ಕೊಂಡು ಹೋಗಿಲ್ಲ ಅಂತ ಅವ್ರಿಗೆ.